ಅಂತೀವಿ. ಹೌದು. ಇದು ಸರಿನಾ ತಪ್ಪಾ ಅಂತಾನು ನಾವು ಚರ್ಚೆ ಮಾಡಿಲ್ಲ. ಆದ್ರೆ ಅದಕ್ಕೆ ಹ್ಮ್ 150-200 ವರ್ಷದ ಹಿಂದೆ ನಮಗೆ ಈ ಆಂಗ್ಲ ಅನ್ನೋದು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಅಲ್ವಾ? ಹೌದು. ನಮಗೆ ಗೊತ್ತಾಗಿದ್ದು 150-200 ವರ್ಷಕ್ಕೆ ಹಿಂದೆನೆ. ಅದಕ್ಕೆ ಮುಂಚೆ ಆಂಗ್ಲ ಇರ್ಲಿಲ್ಲ. ಅವ್ರಿಗೋಸ್ಕರ ಅದನ್ನ ತಂದು ನಮ್ಮನ್ನ ಅವರ ಗುಲಾಮರು ಮಾಡೋದಕ್ಕೋಸ್ಕರ ಕಲಿಸಿದ್ದು. ಹ್ಮ್ ಅವರು ಹೇಳೋದನ್ನ ನಾವು ಅರ್ಥ ಮಾಡ್ಕೊಂಡು ಗುಲಾಮರಾಗಿ ಕೆಲಸ ಮಾಡ್ಬೇಕು ಅಂತ. ಹ್ಮ್ ಆದ್ರೆ ಇವತ್ತು ಏನಾಗೋಯ್ತು ಅಂದ್ರೆ ಇಡೀ ಜಗತ್ತಿನಲ್ಲಿ ಈ ಒಂದು ಭಾಷೆ ಇಲ್ಲದೆ ನಾವು ಇಟ್ ಹಸ್ ಬಿಕಮ್ ದ ಕನೆಕ್ಟಿಂಗ್ ಲ್ಯಾಂಗ್ವೇಜ್. ಇಟ್ಸ್ ಬಿಕಮ್ ಡಿಫಿಕಲ್ಟ್ ಹ್ಮ್ 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 ಟೇಕ್ ಯುವರ್ ಲೈಫ್ ಫಾರ್ವರ್ಡ್. ಆಲ್ ಅವರ್ ಎಜುಕೇಶನ್ ಸಿಸ್ಟಮ್ ಹೈಯರ್ ಲೆವೆಲ್ಸ್ ಅಲ್ಲೆಲ್ಲ ಇಂಗ್ಲಿಷ್ ಬೇಕೇ ಬೇಕು ಅಂತಾರೆ. ಬಟ್ ಒನ್ ಥಿಂಗ್ ಐ ವಾಂಟ್ ಟು ಕ್ಲಾರಿಫೈ ಇಟ್ ಫ್ರಮ್ 2001. ದಯವಿಟ್ಟು ಸರ್ ಅಂಡ್ ಮ್ಯಾಮ್ ಯೂಸ್ ಮಾಡಬೇಡಿ. ಓಕೆ. ನಾನು ಸಾಕಷ್ಟು ಯಾಕೆ ಹೇಳಿದೆ. ಸರ್ ನೀವು ಇಷ್ಟೇ ಹೇಳಿದ್ರೆ ಗೊತ್ತಾಗಲ್ಲ, ಯಾಕೆ ಹೇಳ್ಬಾರ್ದು ಅನ್ನೋದನ್ನು ಅದೇ ಹೇಳ್ಬಿಡ್ಬೇಕು ನೀವು. ಬರ್ತೀನಿ, ಜಗಳ ಮಾಡ್ತಾರೆ. ಓ ಸರ್ ಅಂಡ್ ಮೇಡಮ್ ಹಾ ಯೂಸ್ ಮಾಡಿಲ್ಲ ಅಂದ್ರೆ ಕೋಪ ಮಾಡ್ಕೊಳ್ತಾರೆ. ಅದು ಹೆಂಗ್ರಿ ಕೋಪ ಮಾಡ್ಕೊಳ್ತಾರೆ? ನಾವು ಅಧ್ಯಾಪಕರು, ಪ್ರೊಫೆಸರ್ಸು ಇದ್ದಾರೆ, ವೈಸ್ ಚಾನ್ಸಲರ್ಸ್ ಇದ್ದಾರೆ, ಎಜುಕೇಶನ್ ಡಿಪಾರ್ಟ್ಮೆಂಟ್ ಸಾಕಷ್ಟು ಜನ ಇದ್ದಾರೆ. ಅವ್ರು ಏನಕ್ಕೋಸ್ಕರ ಓದಿದ್ರು ಅಂತ ಇವಾಗ ಅರ್ಥ ಆಗ್ತಾ ಇಲ್ಲ. ಯಾಕಂದ್ರೆ ಓದೋದು ಅರ್ಥ ಮಾಡ್ಕೊಂಡು ಅದನ್ನ ನಾವು ಸರಿಯಾಗಿ ಹೇಳ್ಕೊಡ್ತೀವಿ. ಸರ್ ನಿಮ್ಗೆ ಹೇಳ್ತೀನಿ ಯಾಕೆ ಅದನ್ನ ಬಳಗಿಸ್ಬಾರ್ದು ಅಂದ್ರೆ 2001ರಲ್ಲಿ ಐ ವೆಂಟ್ ಆಸ್ ಅ ಕಲ್ಚರಲ್ ಅಂಬಾಸಿಡರ್ ಟು ಬ್ರಿಟನ್. ಅಲ್ಲಿ ಆ ಬ್ರಿಟಿಷ್ನವ್ರು ನನಗೆ ಹೇಳಿದ್ರು, ನಾನು ಅವ್ರನ್ನ ಹೋಗಿ ಸರ್ ಸರ್ ಅಂತ ಕರೆದ ತಕ್ಷಣ, ಹ್ಮ್ ಸರ್ ವೈ ಇನ್ ಆರ್ ಕಂಟ್ರಿ ಆಲ್ಮೋಸ್ಟ್ ಎವ್ರಿಬಡಿ ಇಸ್ ಕಾಲಿಂಗ್ ಎನಿ ಅದರ್ ಪರ್ಸನ್ ದಟ್ ಯು ಮೀಟ್ ವೆದರ್ ಯು ನೋ ಆರ್ ಯು ಡೋಂಟ್ ನೋ ಆಸ್ ಸರ್. ಅವ್ರು ಹೇಳಿದ್ರು, ಸಾರಿ, those are something which we left behind when India, but we didn't tell that you should not use it. ಸರ್ ಅನ್ನೋದು ಒಂದು ಟೈಟಲ್. ಅದು ಇಂಗ್ಲೆಂಡ್ ಅಲ್ಲಾಗ್ಲಿ ಇಲ್ಲ ಯುರೋಪ್ ಅಲ್ಲಿ ಅಂತ ಹೇಳ್ತೀವಿ ರಾಜರು. ಇವಾಗ ಇಂಗ್ಲೆಂಡ್ ವಾಸ್ ರೂಲ್ಡ್ ಬೈ ದಿ ಮಾರ್ಕಿ ಫಾರ್ ಲಾಂಗ್ ಟೈಮ್. ಅವ್ರು ಬಂದು ಒಬ್ಬರನ್ನ ಗುರುತಿಸಿ ಔಟ್ಸ್ಟ್ಯಾಂಡಿಂಗ್ ವರ್ಕ್ ಅವರಿಗೆ ಕೊಡೋ ಒಂದು ಟೈಟಲ್ ಸರ್ ಅಂತ. ಹ್ಮ್ ಅದಕ್ಕೆ ಈಕ್ವಲೆಂಟ್ ವರ್ಡ್ ನಮ್ಮ ದೇಶದಲ್ಲಿ ಇದೆ. ಎಷ್ಟು ಜನಕ್ಕೆ ಗೊತ್ತಿದೆ? ಈಗ ಲೆಟ್ ಮಿ ಆಲ್ಸೋ ವೆಲ್ಕಮ್ ವ್ಯೂವರ್ಸ್ ಫ್ರಮ್ ಮೈ ಫ್ರೆಂಡ್ ಜಯಪ್ರಕಾಶ್ ನಾಗತಿಹಳ್ಳಿ's YouTube channels, subscribers, as well as some of my friends that I see here on the screen. Let's make it more interesting. Let us have a dialogue. Why? What is the equivalent word of sir? ಓಕೆ. ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡೋದಿದ್ರೆ ಮಾಡಬಹುದು. ಎಸ್. ನಮ್ಮ ಭಾರತ ದೇಶದಲ್ಲಿ ಒಂದು ಈಕ್ವಲೆಂಟ್ ವರ್ಡ್ ಇದೆ. ಹ್ಮ್ ಹ್ಮ್ 20 seconds ಕೊಡೋಣವಾ? ಆಗ್ಲೇ 5-10 ಸೆಕೆಂಡ್ಸ್ ಆಯ್ತು. ಅದೇನಾಗುತ್ತೆ, ಈ ತರದ ವಿಷಯಗಳನ್ನ ತಿಳ್ಕೊಂಡಿದ್ರೆ ಅವರು ಬಳಸ್ತಾನೆ ಇರೋಲ್ಲ. ಕಳಿಸಿದ್ದಾರೆ, ಗುರು ಅಂತ ಇದ್ದಾರೆ. ಗುರು ಆಚಾರ್ಯ ಅಂತ ಕಳಿಸಿದ್ದಾರೆ. ಸರ್ ಇಸ್ ನಾಟ್ ಗುರು ಆಚಾರ್ಯ, ಭಾರತ್ ರತ್ನ. ಓಕೆ. ಸೊ ಈಕ್ವಲೆಂಟ್ ಟು ಭಾರತ್ ರತ್ನ. ಈಕ್ವಲೆಂಟ್ ಟು ಭಾರತ್ ರತ್ನ. ನಾವು ಭಾರತೀಯರಾಗಿದ್ರಿಂದ ಒಬ್ಬರಿಗೆ ಮರ್ಯಾದೆ ಕೊಡಬೇಕು ಅಂದ್ರೆ ಇನ್ ಪ್ಲೇಸ್ ಆಫ್ ಸರ್ ಯು ಹ್ಯಾವ್ ಟು ಕಾಲ್ ಎನಿಬಡಿ ಅಂಡ್ ಎವ್ರಿಬಡಿ ಯು ಮೀಟ್ ಆಸ್ ಭಾರತ ರತ್ನ ಸೋ ಅಂಡ್ ಸೋ. ಓಕೆ. ಅದ್ಯಾರು ಬಳಸೋದಿಲ್ಲ. ಆದ್ರೆ ಇನ್ನೊಂದು ತಮಾಷೆ, ಸರ್ ಸಿ.ವಿ. ರಾಮನ್, ಸರ್ ಶೆಟ್ಟಿ, ರೈಟ್? ಅಲ್ಲ, ಈವನ್ ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯ. ಆದ್ರೆ ಮಾತಾಡುವಾಗ ವಿಶ್ವೇಶ್ವರಯ್ಯ ರಾಮನ್ ಕಣೋ ಅಂತ ಮಾತಾಡ್ತಾರೆ. ಅವ್ರಿಗೆ ಸರ್ ಹಾಕೋದಿಲ್ಲ. ಬೇರೆ ನೋಡೋರಿಗೆಲ್ಲ ಸರ್ ಸರ್ ಅಂತಾರೆ. ಯಾರು ನೋಡಿದ್ರು ಅವರು ಸರ್ ಸಿ.ವಿ. ರಾಮನ್, ಸರ್ ಎಂ ವಿಶ್ವೇಶ್ವರಯ್ಯ ಅವ್ರಿಗೆ ನಿಜವಾದ ಪದವಿ ಬಂದಿರೋದು. ಹೌದು. ಅಂದ್ರೆ ಈ ಬ್ರಿಟಿಷ್ನವರೇ ಕೊಟ್ಟಿದ್ದನ್ಸತ್ತಾಗ. ಹೌದು, ಬ್ರಿಟಿಷ್ ಕೊಡ್ಬೇಕು, ನಾವು ಕೊಡೋಂಗಿಲ್ಲ. ನಾವು ಕೊಟ್ರೆ ಭಾರತ ರತ್ನ ಕೊಡ್ಬೇಕು. ಸಿಕ್ಕಿದೆ ಕೆಲವರಿಗೆ. ಈ ಮೇಡಮ್ ಅನ್ನೋ ಪದಕ್ಕೆ ಆಕ್ಚುಲಿ ಇಫ್ ಯು ಸಿ ದ ರೂಟ್ ಆಫ್ ಇಟ್, ಇವತ್ತು ಐ ವಾಸ್ ಆಲ್ಸೋ ಚೆಕಿಂಗ್ ದಿ ಗೂಗಲ್, ದೇ ಆಲ್ಸೋ ಹ್ಯಾವ್ ನಾಟ್ ಗಿವನ್ ಪ್ರಾಪರ್ ಡೆಫಿನಿಷನ್. ಇಟ್ ಕಮ್ಸ್ ಫ್ರಮ್ ಅ ಫ್ರೆಂಚ್ ರೂಟ್ ಮದಾಮ್ ಅಂತ. ಅದಕ್ಕೆ ಬಹಳ ಕೆಟ್ಟ ಒಂದು ಮೀನಿಂಗ್ ಇದೆ. ಯಾರಾದ್ರೂ ನಮ್ಮ ಭಾರತ ದೇಶ ಹೆಂಗಸರಿಗೆ ಮರ್ಯಾದೆ ಕೊಡಬೇಕು ಅಂತ ಇದ್ರೆ ಮೇಡಮ್ ಅನ್ನೋ ಪದನ ಯೂಸ್ ಮಾಡಲೇಬಾರ್ದು. ಸಾಕಷ್ಟು ಕಡೆ ನಾನು ಹೇಳ್ತೀನಿ, ಈವನ್ ಇನ್ ಪಬ್ಲಿಕ್ ಮೀಟಿಂಗ್ಸ್, ಮಿನಿಸ್ಟರ್ಸ್, IAS, IPS officers, vice chancellors, when we have a lady there,
ದೇ ಸೇ ಮೇಡಮ್ ಪ್ಲೀಸ್ ದಿ ಸ್ಟೇಜ್, ಮೇಡಮ್ ಬನ್ನಿ ಅಂತಾರೆ. ಅದು ಎಷ್ಟು ಕೆಟ್ಟದಾಗಿದೆ ಅಂತ ನಿಮ್ಗೆ ಅರ್ಥ ಆದ್ರೆ ನೀವು ಅದನ್ನ ನೆಕ್ಸ್ಟ್ ಟೈಮ್ ಯೂಸೇ ಮಾಡಲ್ಲ. ದಯವಿಟ್ಟು ಐ ರಿಕ್ವೆಸ್ಟ್ ಎವ್ರಿಬಡಿ, ಡೋಂಟ್ ಯೂಸ್ ಮೇಡಮ್. ಮತ್ತೆ ಅದು ಇನ್ನೊಂದು, ಅಲ್ಲ, ಅದು ನಾವು ಲೈವ್ ಅಲ್ಲಿ ಹೇಳ್ಬೋದಾ ಅದ್ರ ಮೀನಿಂಗು, ಅಥವಾ ಹೇಳದೇ ಇರುವಂತದ್ದು ಅದು? ಮೆಚೂರ್ ಪೀಪಲ್ ಇದ್ರೆ ಈಗ ನಾವ್ they ಇಲ್ಲಿ can ಇರೋರೆಲ್ಲ understand. ಮೆಚೂರ್ಡ್ ಅಂತಾನೆ ಅನ್ಕೊಳ್ಳೋಣ. If there are youngsters, it is ಹಾ not. See, madam ಹಾ means it comes from, all of you take it in the right sense. And then since I've traveled the world, we have understood things, we have seen a lot of things. So madam is supposed to be a prostitute who has completed her career and started a brothel to run the business of prostitution. The head of a brothel is called as madam. ಓಹೋ, ಓಕೆ ಓಕೆ. ಹಾಗಿರೋದು ನಮಗೆ ತಿಳಿದು ಬಂದ ಮೇಲೆ ನಾವು ಉಪಯೋಗ ಮಾಡಿದ್ರೆ ಅದು ತಪ್ಪಾಗುತ್ತೋ ಹೇಳಿ. ಓಕೆ ದಯವಿಟ್ಟು ನೀವು ಎಲ್ಲರಿಗೂ ತಿಳಿಸಿ, ನಿಮ್ಮನ್ನ ಮೇಡಮ್ ಕರೆದ್ರೆ ಕರಿಬೇಡಿ ಅಂತ ಹೇಳಿ. ಇಂಗ್ಲೆಂಡ್ ಅಲ್ಲಿ ಹೋದ್ರೆ ನೀವು ಮೇಡಮ್ ಅಂದ್ರೆ ಅವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ. ಡೋಂಟ್ ಕಾಲ್ ಮಿ ಮೇಡಮ್ ಅಂತಾರೆ. ಮೇಡಮ್ ಅಂತ ಕರಿಬಾರ್ದು. ಒಂದು ಘಟನೆ ನನಗೆ ನೆನಪು ಬರುತ್ತೆ. ಕೆಲವು ವರ್ಷಕ್ಕೆ ಮುಂಚೆ ಡೆಲ್ಲಿಯಲ್ಲಿ ಯಾವುದೋ ಈವ್ನಿಂಗ್ ಪಾರ್ಟಿಯಲ್ಲಿ ಸರ್ವ್ ಮಾಡೋಕ್ ಬರ್ತಾರಲ್ಲ, ಅವರು ಒಬ್ಬರನ್ನ ಮೇಡಮ್ ಅಂತ ಕರೀಲಿಲ್ಲ. ಅವ್ರು ಬಹಳ ದೊಡ್ಡವರು, ಒಂದು ದೊಡ್ಡ ಅಧಿಕಾರಿಗಳ ಹೆಂಡತಿ. ಈ ಹಮ್ಕೋ ಮೇಡಮ್ ನೈ ಬುಲಾಯ ಅಂತ. ನಾನು ಅವ್ರ ಪಕ್ಕದಲ್ಲಿ ಹೋಗಿ ಹೇಳಿ, ಎಕ್ಸ್ಕ್ಯೂಸ್ ಮೀ, ನೀವಾಗ ಯಾತಕ್ ನೀವು ನಿಮ್ಮನ್ನ ಅವಮಾನ ಮಾಡ್ಕೊಳ್ತಾ ಇದ್ದೀರಾ ಹೇಳಿದೆ ಈ ತರ ಅಂತ. ಕಬ್ಸೆ ಐಸಾ ಹೋಗಿ ಅಂದ್ರು. ಪೆಹಲೆ ಸಿ ಐಸಾ ಹಿ ಹೈ, ಆಪ್ಕೋ ಕೋಯಿ ಬತಾಯ ನಹೀ ಹಂಗ ಅಂತ. ದೇವರ್ ಶಾಕ್, ಬಿಕಾಸ್ ನಮ್ಗೆ ತಿಳಿಸ್ಬೇಕು. ನಮಗೆ ಅಂದ್ರೆ ಇವಾಗ ಯಾವುದೇ ಒಂದು ವಿಚಾರ ಇಲ್ಲ ಭಾಷೆಯಲ್ಲಿ ನಮಗೆ ಸರಿಯಾಗಿ ತಿಳುವಳಿಕೆ ಕೊಡೋರು ಇಲ್ಲ. ನಮಗೆ ತಿಳಿದು ಬಂದಿದ್ಮೇಲೆ ಬೇರೆಯವ್ರಿಗೆ ತಿಳಿಸಿ ಸರಿಯಾಗಿ ಪ್ರಯೋಗ ಮಾಡಬೇಕು, ಇಲ್ಲ ಉಪಯೋಗ ಮಾಡಬೇಕು. ದಟ್ ಇಸ್ ದ ರೀಸನ್. ಅಂಡ್ ಬಹಳ ಸ್ಕೂಲ್ಸ್ ಕಾಲೇಜಸ್ ಅಲ್ಲಿ ಹೇಳ್ತೀನಿ, ಸರ್ ಅಂತ ಕರಿಬೇಡಿ ಅಂತ. ವೇದಿಕೆ ಮೇಲೆ ವೈಸ್ ಚಾನ್ಸಲರ್ ಹೇಳ್ತೀನಿ, ಡೋಂಟ್ ಕಾಲ್ ಹಿಮ್ ಸರ್. ದೆನ್ ಹೌ ಡು ಯು ಅಡ್ರೆಸ್ ಹಿಮ್? ಅರೆ ಹೆಸರಿಕ್ಕಿದ್ದಾರೆ, ನಾಮಕರಣ ಮಾಡಿದ್ದಾರೆ ಇಲ್ಲಿ ನಮ್ಗೆ. ನಮ್ಮ ಹೆಸರು ಎಷ್ಟು ಚೆನ್ನಾಗಿದೆ, ವೈಬ್ರೇಷನ್ಸ್ ಇದೆ, ಆ ಹೆಸರನ್ನ ಕರೀರಿ. ಮತ್ತೆ ಹೌ ಡು ಯು ರೀಪ್ಲೇಸ್ ಸರ್ ಅಂಡ್ ಮೇಡಮ್ ಅಂದ್ರೆ ಏನ್ ಮರ್ತೋಗ್ಬಿಟ್ಟಿದ್ದೀರಾ? ಕುಮಾರ್ ಕುಮಾರಿ ಅಂತ ಕರೀರಿ ಬಾಲಕರಿಗೆ, ಸ್ಕೂಲಲ್ಲಿರೋರಿಗೆ, ಮಕ್ಕಳಿಗೆ. ಬೆಳೆದಿದ್ರೆ ಅವ್ರಿಗೆ ಶ್ರೀ ಅಂತ ಕರೀತೀರಾ, ಮದುವೆ ಆಗಿದ್ರೆ ಶ್ರೀಮತಿ ಅಂತ ಕರೀತೀರಾ. ನಮ್ ದೇಶದಲ್ಲಿ ಇದೆಯಲ್ಲ, ವೇರ್ ಆರ್ ವಿ ಲಾಸ್ಟ್ ಕನ್ಫ್ಯೂಸ್ ಬೇಸಿಸ್. ನಾ ಇದರ್ ನಾ ಉದರ್ ಅಂತ ಹೇಳ್ತಾರೆ, ಆತರ ಆಗ್ಬಿಟ್ಟಿದೀವಿ. ಸೊ ಕ್ಲಾರಿಟಿ ಬೇಕು ನಮ್ಗೆ. ಸೊ ಈಗ ಇನ್ನೊಂದು ಹೇಳ್ತಾ ಇದ್ದೀನಿ, ನಮ್ ಸ್ಕೂಲ್ ಕಾಲೇಜ್ಗಳಲ್ಲಿ ಹೇಳೋಕ್ ಆಗ್ತಾ ಇಲ್ಲ ಅಂದ್ರು. ನನಗೂ ಅಷ್ಟೇ ಕಷ್ಟ ಆಯ್ತು 2001 ಈ ಸರ್ ತೆಗೆದಾಕ್ಲಿಕ್ಕೆ. ಯಾಕಂದ್ರೆ ನಮ್ಮ ಬ್ಲಡ್ ಸ್ಯಾಂಪಲ್ ಎಲ್ಲಾರ್ದು ತಗೊಂಡು ಎಲ್ಲಾರ್ದು ಪ್ಯಾಥಲಾಜಿಕಲ್ ಲ್ಯಾಬ್ ಕೊಟ್ರೆ, ವಾಟ್ ಈಸ್ ದಿ ವೈಟ್ ಬ್ಲಡ್ ಕಾರ್ಪಸಲ್ ಕೌಂಟ್ ಅಂಡ್ ರೆಡ್ ಬ್ಲಡ್ ಕಾರ್ಪಸಲ್ ಅಂತ ಕೇಳಿದ್ರೆ, ಆ ರಿಪೋರ್ಟ್ ಬಂದಾಗ ರೆಡ್ ಬ್ಲಡ್ ಕಾರ್ಪಸಲ್ ಜೊತೆ ಒಂದು ಸರ್, ವೈಟ್ ಬ್ಲಡ್ ಕಾರ್ಪಸಲ್ ಒಂದು ಮೇಡಮ್ ಎಂಬೆಡ್ ಆಗಿ ಬಂದಿದೆ ಅಂತ ಹೇಳ್ತಾರೆ. ಅಷ್ಟು ಆಳವಾಗಿ ಹೋಗ್ಬಿಟ್ಟಿದೆ ನಮ್ಮ ರಕ್ತದಲ್ಲಿ. ಇದು ತೆಗೆದಾಕ್ಬೇಕು ಫಸ್ಟ್ ಥಿಂಗ್. ಗುಡ್, ತುಂಬಾ ಚೆನ್ನಾಗಿ ತಾವು ಹೇಳಿದ್ರಿ. ಈಗ ಈ ಇಂಗ್ಲಿಷ್ನ ಸರಿಯಾಗಿ ಬಳಸೋದಿದೆಯಲ್ಲ, ಈಗಿನ ಕಾಲಕ್ಕೆ ಯಾಕದು ತುಂಬಾ ಮುಖ್ಯ? ನೋಡಿ, ಈಗಿನ ಕಾಲದಲ್ಲಿ ಎಲ್ಲರೂ ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಡಿಜಿಟಲ್ ವರ್ಲ್ಡ್ ಆಗ್ಬಿಟ್ಟಿದೆ. ದ ಕಾಮನ್ ಲ್ಯಾಂಗ್ವೇಜ್ ಯೂಸ್ಡ್ ಇಸ್ ಇಂಗ್ಲಿಷ್ ಅಲ್ವಾ? ನೀವೇನಾದ್ರೂ ಟೈಪ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲೇ ಹೋಗುತ್ತೆ. ಎಲ್ಲಾ ಕಡೆ ಇಂಗ್ಲಿಷೇ ಬೇಕಿದೆ, ಆ ತರ ಮಾಡ್ಬಿಟ್ಟಿದ್ದಾರೆ ಅವರು. ಸೊ ಇಟ್ ಇಸ್ ಇಂಪಾರ್ಟೆಂಟ್, ಅದನ್ನು ಸರಿಯಾಗಿ ನಾವು ಅದನ್ನ ಯೂಸ್ ಮಾಡಬೇಕು ಅಂತ ಇಂಪಾರ್ಟೆನ್ಸ್ ಬಂದಿದೆ. ಇನ್ನೊಂದು ನಿಮಗೆ ಹೇಳ್ತೀನಿ ನೋಡಿ, ನಮ್ಮ ದೇಶ ನನಗೆ ಬಹಳ ಐ ಫೀಲ್ ವೆರಿ ಬ್ಯಾಡ್ ಅಬೌಟ್ ದ ಸಿಚುವೇಶನ್. ಬಿಕಾಸ್ ಗ್ರಾಜುಯೇಟ್ಸ್ ಅಂಡ್ ಪೋಸ್ಟ್ ಗ್ರಾಜುಯೇಟ್ಸ್ ಇತ್ತೀಚೆಗೆ ಬಂದವರೆಲ್ಲಾನು ಗ್ರಾಜುಯೇಟ್ ಮಾಡ್ಬಿಟ್ಟಿದ್ದಾರೆ, ಪೋಸ್ಟ್ ಗ್ರಾಜುಯೇಷನ್ ಮಾಡ್ಬಿಟ್ಟಿದ್ದಾರೆ, ಆದ್ರೆ ಇಂಗ್ಲಿಷ್ ಸರಿಯಾಗಿ ಮಾತಾಡೋಕೆ ಬರೋದಿಲ್ಲ. ನಾನು ಮುಂಚೆ ಒಂದು 10-15-20 ವರ್ಷಕ್ಕೆ ಮುಂಚೆ ಕೂಡ ನಮ್ಮ ಊರುಗಳಲ್ಲಿ, ದಾವಣಗೆರೆ, ಹುಬ್ಳಿ, ಆತರ ಇಲ್ಲ ಹಳ್ಳಿಗಳಿಂದ ಬರೋರಿಗೆ ಪಾಪ ಅವ್ರಿಗೆ ಇಂಗ್ಲಿಷ್ ಗೊತ್ತಿರೋದಿಲ್ಲ. ಅವ್ರನ್ನ ನಾವು ತಮಾಷೆ ಮಾಡಬಾರ್ದು. ಅವರು ಕೆಲಸ ಬೇಕು ಅಂತ ಕೇಳ್ತಾರೆ, ಫಿನಿಶ್ ಮಾಡ್ಬಿಟ್ಟು ಬಂದು ನನಗೆ ಮಲ್ಟಿನ್ಯಾಷನಲ್ ಅಲ್ಲಿ ಕೆಲಸ ಬೇಕು ಅಂತಾರೆ. ಅಲ್ಲಿ ಫಸ್ಟ್ ರೌಂಡ್ ಅಷ್ಟೇ ಕಳಿಸ್ಬಿಡ್ತಾರೆ, ಬಿಕಾಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಆರ್ ನಾಟ್ ಅಪ್ ಟು ದ ಮಾರ್ಕ್, ಯುವರ್ ಇಂಗ್ಲಿಷ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಸೊ ಅವಾಗ ಫಸ್ಟ್ ಅವರು ಇಂಗ್ಲಿಷ್ ಹೆಂಗ್ ಮಾತಾಡಬೇಕು, ಯಾವ ರೀತಿ ಬರಿಬೇಕು, ಆಮೇಲೆ ಹೆಂಗೆ ಓದ್ಬೇಕು, ಆ ಉಚ್ಚರಿಂಪು ಅದೆಲ್ಲ ಕಲಿ. ನಾನು ಯಾರಿಗೂ ತಪ್ಕೊಂಡು ಹಿಡಿತಾ ಇದಿಲ್ಲ. ನಾನು ನಿಮ್ ತರಾನೆ, ನಿಮ್ಮಲ್ಲಿ ಒಬ್ಬನು. ನಾನು ಇಲ್ಲಿ ಬೆಂಗಳೂರಲ್ಲಿ ಹುಟ್ಟಿದ್ರು ಚಿಕ್ಕ ವಯಸ್ಸಲ್ಲಿ ಒಂದ್ ಕಡೆ ತಮಿಳ್ನಾಡು ಅಲ್ಲಿ ಮಾಯವರಂ ಅನ್ನೋ ಒಂದು ಹಳ್ಳಿಯಲ್ಲಿ ಒಂದು 4-5 ವರ್ಷ ಕಳೆದೆ. ಅದಾದ್ಮೇಲೆ ಬೆಂಗಳೂರಿಗೆ ಬಂದೆ. ಬೆಂಗಳೂರಲ್ಲೆಲ್ಲ ಕೆಲವರು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. ಟಾಕಿಂಗ್ ಅಬೌಟ್ 60s. ಆಗ ನನಗೆ ಅಡ್ವರ್ಟೈಸ್ಮೆಂಟ್ ಅಂತ ಹೇಳೋಕೆ
ಹೇಳು ಅಂತ ಹೇಳೋರು. ನನಗೆ ಅದು ನಾಲ್ಗೆ ತಿರುಗ್ತಾ ಇರ್ಲಿಲ್ಲ. ಅಡುಷ್ಮೆಂಟ್ ಅನ್ನೋದು ಎಲ್ಲರೂ ನಗೋರು. ಸೊ ಈ ತರ ಎಲ್ಲ ಅನುಭವಗಳಾಗಿದೆ. ಕಲಿಬೇಕು ಅಂತಾನೆ ಒಂದು ಹಠ ಮಾಡಿ ಹ್ಮ್ ಸ್ಕೂಲಲ್ಲಿ ಕಲಿಸೋರು ಸರಿಯಾಗಿ ಕಲ್. ಸೊ ನಾನು ಐ ಆಮ್ ಕಮಿಂಗ್ ಸ್ಟ್ರೈಟ್ ಅವೇ. ಐ ಕ್ಯಾನ್ ರಿಲೇಟ್ ಟು ಯೋರ್ ಪ್ರಾಬ್ಲಮ್ಸ್ ವೆನ್ ಯು ಕಮ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವೇರ್ ಯು ಆರ್ ಇನ್ ಅನ್ ಎನ್ವೈರನ್ಮೆಂಟ್ ವೇರ್ ಪೀಪಲ್ ಆರ್ ನಾಟ್ ಸ್ಪೀಕಿಂಗ್ ಆಫ್ ಇಂಗ್ಲಿಷ್ ಆರ್ ನಾಟ್ ಯೂಸಿಂಗ್ ದಿ ರೈಟ್ ಕೈಂಡ್ ಆಫ್ ರಿಟನ್ ಫಾರ್ಮ್. ಹಿಂಗ ಅದನ್ನ ಕಲಿಯೋದು. ಹೌದು ನನಗೆ ನಮಗೆ ಆ ಒಂದು ವಾತಾವರಣ ಯಾವುದು ಎನ್ವೈರನ್ಮೆಂಟ್ ಅಲ್ಲಿ ಎಸ್ you're not getting those words. ಇಲ್ಲಿ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಏನಂದ್ರೆ ಆ, ನಾವು ಇಂಗ್ಲಿಷು ಕಬ್ಬಿಣದ ಕಡಲೆ, ಹ್ಮ್. ನಮಗೆ ಇಂಗ್ಲಿಷ್ ಬರಲ್ಲ. ಆಮೇಲೆ ನೀವು ಹಳ್ಳಿ ಕಡೆ ನೋಡಿ, ಫೇಲ್ ಆದ್ರೆ ಅವ್ರು ಇಂಗ್ಲಿಷಲ್ಲೇ ಫೇಲ್ ಆಗೋದು. ಹೌದು, ಆಮೇಲೆ ಹೇಳ್ತಾರೆ ನಮ್ಮ ಇಂಗ್ಲಿಷ್ ಮಾಸ್ಟರ್ಗೆ ಇಂಗ್ಲಿಷ್ ಬರೋದಿಲ್ಲ, ಅದು ಹೆಂಗೆ ಹೇಳ್ಕೊಡ್ತಾರೆ ಅಂತ ಬೇರೆ ಆಪಾದನೆ ಬೇರೆ ಇದೆ. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ನೀವು ಇಂಗ್ಲಿಷ್ ಮೇಸ್ಟರ್ ಅಂತ ಹೇಳಿದ ತಕ್ಷಣ ಒಂದು ಪದ ನೆನಪು ಬಂತು. ಕೆಲವು ಇಂಗ್ಲಿಷ್ ಟೀಚರ್ಗಳು ಕ್ಲಾಸ್ಗೆ ಬಂದು ಯು ಸಿ ಐ ಆಮ್ ಅ ವೆರಿ ಪುವರ್ ಇಂಗ್ಲಿಷ್ ಟೀಚರ್ ಅಂತ ಹೇಳ್ತಾರೆ. ವಾಟ್ ಇಸ್ ದಿ ಮೀನಿಂಗ್ ಆಫ್ ಐ ಆಮ್ ಅ ಪುವರ್ ಇಂಗ್ಲಿಷ್ ಟೀಚರ್ ಅಂದ್ರೆ ಅವ್ರೇನ್ ಇಂಗ್ಲಿಷ್ ಭಾಷೆ ಹೇಳ್ತಾರೆ, ಪೂರು ನಾನು ಇಂಗ್ಲಿಷ್. ಬಡತನದಲ್ಲಿರೋ ಇಂಗ್ಲಿಷ್ ಮೇಸ್ಟ್ರು ಅಂತ ಹೇಳ್ತಾ ಇದ್ದಾರೆ. ಹಾ, ಆದ್ರೆ ಇಂಗ್ಲಿಷ್ ಅಲ್ಲಿ ಐ ಆಮ್ ಅ ಪುವರ್ ಇಂಗ್ಲಿಷ್ ಟೀಚರ್ ಅಂದ್ರೆ ನೀವು ಇಂಗ್ಲಿಷೇ ನಿಮ್ದು ಕೆಟ್ಟದಾಗಿದೆ ಅಂತ ನೀವೇ ಹೇಳ್ಕೊಳ್ಳೋ ತರ ಆಯ್ತು. ಹೌದೌದು. ಅವ್ರಿಗೂ ನಾವು ತಪ್ಪು ಕಂಡಿಡಿಯೋಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರು ಬೆಳೆದಿದ್ದ ವಾತಾವರಣ, ಅವ್ರು ಕೇಳಿಸ್ಕೊಂಡಿರೋ ಶಬ್ದಗಳು, ಅವ್ರು ಕೇಳಿಸ್ಕೊಂಡಿರೋ ಎಕ್ಸ್ಪ್ರೆಷನ್ಸ್, ದಟ್ ಬಿಕಮ್ಸ್ ದಿ ಪ್ರೆಫರೆನ್ಸ್ ಇನ್ ಅವರ್ ಮೈಂಡ್. ಅವಾಗ ಅವರು ಅದನ್ನ ಪಳಗ್ತಾ ಇರ್ತಾರೆ. ಮಕ್ಕಳು ಅವ್ರನ್ನ ಕೇಳ್ಕೊಂಡು ಅದನ್ನ ಯೂಸ್ ಮಾಡ್ತಾರೆ. ಸೊ ಟೀಚರ್ಸ್ಗೂ ಇವತ್ತು ಬಹಳ ಟೀಚರ್ಸ್, ಇಂಗ್ಲಿಷ್ ಟೀಚರ್ಸೇ ಬಹಳ ಜನ ನೋಡಿದ್ದೀನಿ, ಅವ್ರಿಗೆ ಆ ಕರೆಕ್ಟ್ ಯೂಸೇಜ್ ಬರೋದಿಲ್ಲ. ಈಗ ನಾವು ಹಳ್ಳಿ ಕಡೆ ವಾತಾವರಣ ತಾವು ಹೇಳಿದ್ರಿ, ಒಪ್ಕೋತೀನಿ. ಆದ್ರೆ ಇಂಗ್ಲಿಷ್ ಸ್ಕೂಲ್ಸ್ಗೆ ಹೋಗೋ ಮಕ್ಕಳಿಗೂ ಸರಿಯಾಗಿ ಇಂಗ್ಲಿಷ್ ಬರಲ್ವಲ್ಲ, ಯಾಕೆ? ಅಲ್ಲಿ ಇಂಗ್ಲಿಷ್ ಟೀಚರ್ ಮೇ ಬಿ ಒಬ್ರಿಬ್ರು ಚೆನ್ನಾಗಿ ಮಾತಾಡ್ಬೋದು, ಬೇರೆ ಲ್ಯಾಂಗ್ವೇಜ್ ಟೀಚರ್ಸ್ ಎಲ್ಲಾನು ಸರಿಯಾಗಿ ಇಂಗ್ಲಿಷ್ ಮಾತಾಡೋದಿಲ್ಲ. ಯಾಕಂದ್ರೆ ಅವರು ನಾನು ಸಬ್ಜೆಕ್ಟ್ ಟೀಚರ್, ಐ ಡೋಂಟ್ ನೀಡ್ ಟು ಪ್ರಾಪರ್ ಇಂಗ್ಲಿಷ್ ಅಂತ ಅವ್ರಿಗೊಂದು ಮೈಂಡ್ ಸೆಟ್ ಇದೆ. ನನ್ನ ನನ್ನ ಅನುಭವದಲ್ಲಿ ಹೇಳ್ತೀನಿ, ನಮ್ಮ ಕೆಮಿಸ್ಟ್ರಿ ಟೀಚರ್ ಬಂದು ಸಲ್ಫರ್ ಅನ್ನೋರು, ಸಲ್ಫರ್ಗೆ, ಆಮೇಲೆ ಎಫನೈಟ್ ರಾಡ್ ಅನ್ನೋರು. ಆತರ ಪ್ರೊನೌನ್ಸಿಯೇಷನ್ಸ್ ವುಡ್ ಬಿ ಡಿಫರೆಂಟ್. ಅಲ್ಲ, ಇದು ನಮ್ಮ ಉತ್ತರ ಕರ್ನಾಟಕದವ್ರದ್ದೊಂದು, ತಮಿಳ್ನವ್ರೊಂದು, ಕೇರಳದವ್ರದ್ದು ಬೇರೆ ಅಂತ. ನಿಮ್ ಬಾಯಿನಲ್ಲಿ ಆ ಆಕ್ಸೆಂಟ್ ಕೇಳಬೇಕು ನಾನು. ಹೇಳ್ತೀನಿ ಕೇಳಿ. ನಮ್ಮ ದೇಶದಲ್ಲಿ ಸಾಕಷ್ಟು ರಾಜ್ಯಗಳಿದೆ, ಸಾಕಷ್ಟು ಭಾಷೆಗಳಿದೆ. ಸೊ ನಾವು ಫಸ್ಟ್ ನಮ್ಮ ಮಾತೃಭಾಷೆ ಕಲಿತೀವಿ, ಆಮೇಲೆ ನಮ್ಮ ಸುತ್ತಮುತ್ತದಲ್ಲಿ ಆ ರಾಜ್ಯದ ಭಾಷೆ ಕಲಿಬಹುದು, ರಾಷ್ಟ್ರ ಭಾಷೆ ಕಲಿಬಹುದು. ಕಲಿಯುವಾಗ ನಮ್ಮ ಉಚ್ಚರಿಂಪುಗಳು ನಮ್ಮ ಆ ಶಬ್ದಗಳಿಂದ ಬರುತ್ತೆ, ಅದು ಮದರ್ ಇನ್ಫ್ಲೂಯೆನ್ಸ್ ಆಗುತ್ತೆ. ಆಗ ಇಂಗ್ಲಿಷ್ ನ ನಾವು ಪ್ರೊನೌನ್ಸ್ ಮಾಡಕ್ ಏನೇನೋ ಆಗ್ಬಿಡುತ್ತೆ. ಮತ್ತೆ ಈ ಎಕ್ಸ್ಪ್ರೆಷನ್ಸ್ ಆಲ್ಸೋ ನಾವು ಟ್ರಾನ್ಸ್ಲೇಷನ್ ಅಂತ ಹೇಳಿದ್ರೆ ಟ್ರಾನ್ಸ್ಲಿಟರೇಷನ್ ಮಾಡ್ತೀವಿ. ಈಗ ಆವತ್ತು ಯಾವ್ದೋ ಒಂದು 20 ವರ್ಷಕ್ಕೆ ಮುಂಚೆನೆ ಟ್ರೈನಿಂಗ್ ಮಾಡಿ ಬೆಳಗಿನ ಜಾವ ಒಂದು ಹುಡುಗ ಬಂದ್ಬಿಟ್ಟು, ಸರ್ ಈ ಸಿಂಪ್ಲಿ ಲೈಟ್ ಅಲ್ಲಿಂಗ್ ಸರ್ ಅಂದ. ಸಿಂಪ್ಲಿ ಸಿಂಪ್ಲಿ ಅಂತ ಎಲ್ಲಾದ್ರೂ ಇಂಗ್ಲಿಷ್ ಅಲ್ಲಿ ವರ್ಡ್ ಕೇಳಿ, ಸುಮ್ನೆ ಸುಳ್ಳು ಹೇಳ್ತಾ ಇದ್ದಾನೆ, ಚುಪ್ಕೆ ಅಂತ ಆತರ ಬರುತ್ತೆ. ಅವ್ನು ಸುಮ್ನೆ ಹೇಳ್ತಾ ಇದ್ದಾನೆ, ಸುಮ್ಮನೆ ಪೊಯ್ ಸೊಲ್ರಾನ್, ಊರೂರ್ಕೇನೆ ವಾಡು ಅಬದಾಲ್ ಸೊಪ್ತಾಡು. ಎನಿ ಲ್ಯಾಂಗ್ವೇಜ್ ಯು ಟೇಕ್, ವಿ ಹ್ಯಾವ್ ದ ಸೇಮ್ ಕೈಂಡ್ ಆಫ್ ಲ್ಯಾಂಗ್ವೇಜ್, ಐ ಮೀನ್ ಸೆಂಟೆನ್ಸ್ ಸ್ಟ್ರಕ್ಚರ್. ಇನ್ನೊಂದ್ ದಿವಸ ನಾನು ಒಂದು ಪ್ರೊಫೆಸರ್ ಜೊತೆನೆ ಹೋಗ್ತಾ ಇರೋವಾಗ, ಅವರು ಪ್ರೊಫೆಸರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ, ಒಂದು ಸಿಗ್ನಲ್ ಅಲ್ಲಿ ನಾವು ರೆಡ್ ಲೈಟ್ ಬಂದಿದ್ದ ನಿಂತ್ಕೊಂಡಿದ್ವಿ, ಆಂಬರ್ ಆರೆಂಜ್ ಲೈಟ್ ಬಂತು, ಇವರು ಕೈ ತಗೊಂಡು ಮಾಡಿದ್ರು, ಕರ್ರ ಬರ್ರ ಅಂತ ಸೌಂಡ್ ಬಂತು. ಇಮಿಡಿಯೇಟ್ ರಿಯಾಕ್ಷನ್, ಐ ಆಮ್ ಪುಟ್ಟಿಂಗ್ ದ ಗೇರ್ ಓನ್ಲಿ, ಇಟ್ ಈಸ್ ನಾಟ್ ಫಾಲಿಂಗ್ ಓನ್ಲಿ ಅಂದ್ರು. ಗೇರ್ ಬೀಳ್ತಾ ಇಲ್ಲ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ನಾನು ಗೇರ್ ಹಾಕ್ತಾ ಇದ್ದೀನಿ, ಅದು ಬೀಳ್ತಾ ಇಲ್ಲ. ನಮ್ಮ ಮಲಯಾಳಿ ನಾನು ಗೇರ್ ಇಡನ್ನೋ ಅದು ಬಿಡನಿಲ್ಲ. ನಮ್ಮ ಶಿವಾಜಿನಗರಲ್ಲಿ ಓಚ್ ಬಾಯ್ ದಾಲ್ರಾವ್ ಗಿರ್ತಾಚ್ ನಹಿ, ಗೇರ್ வேஸ்ட்னானு அது பாட்டு. ನಾನು ಗೇರ್ போட்டுருக்கேன், ಅದು விட மாட்டேங்குது. ಗೇರ್ ದಾಲ್ರಾವ್ ಗಿರ್ತಾನೆ. ಇದು ಆಲ್ಮೋಸ್ಟ್ ಆಲ್ ಅವರ್ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ಸೇಮ್ ಎಕ್ಸ್ಪ್ರೆಷನ್. ನಮ್ಮ ಫ್ರೆಂಡ್ಸ್ ನಲ್ಲಿ ಕೇಳಿದ್ರೆ, are you traveling with a mechanic, are you repairing your box, where is he trying to put the gear and where is it supposed to fall on. ನಾವೇನಾದ್ರೆ ಇಂಗ್ಲಿಷ್ ಅವ್ರ ತರ ಯೋಚನೆ ಮಾಡಿ ಮಾತಾಡೋದಿಲ್ಲ, ನಮ್ಮ ಭಾಷೆ ಯೋಚನೆ ಮಾಡಿ ಮಾತಾಡುವಾಗ ಈ ತರ ಎಕ್ಸ್ಪ್ರೆಷನ್ಸ್ ಎಲ್ಲ ಬಂದ್ಬಿಡುತ್ತೆ. ಇನ್ನೊಂದು ಬ್ಯೂಟಿಫುಲ್ ಎಕ್ಸಾಂಪಲ್, ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂ ಅಂತಿತ್ತು ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್ ಅಲ್ಲಿ. 90s ಅಲ್ಲಿ ದೇ ವರ್ ರನ್ನಿಂಗ್ ಜರ್ನಲಿಸಂ ಕೋರ್ಸಸ್. ಒಂದ್ಸತಿ ಅಲ್ಲಿ ಹೋದಾಗ ಬೆಳಗ್ಗೆ
ನಮ್ಮ ಫ್ರೆಂಡ್ ಜ್ಯೋತಿರ್ಮಯ್ ಸನ್ಯಾಲ್ ಅಂತ, ಎಕ್ಸಲೆಂಟ್ ಮ್ಯಾನ್ ಹಿ ವಾಸ್. ಹ್ಮ್ He has done fantastic research on the language of English. ಓಕೆ ಒಂದು ಲೆಟರ್ನ ತೆಗೆದ್ರು. ನಾನು ಒಳಗಡೆ ಹೋಗಿದ ತಕ್ಷಣ ಕಮ್ 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 ಜಸ್ಟ್ ರೀಡ್ ದಿಸ್ ಲೆಟರ್. ಹ್ಮ್ ಸರಿ ಓದೋಕೆ ಶುರು ಮಾಡಿದ್ರೆ, ಡೋಂಟ್ ರೀಡ್ ದ ಹೋಲ್ ಲೆಟರ್, ಇಟ್ಸ್ ಎನ್ ಅಪ್ಲಿಕೇಶನ್, ರೀಡ್ ದ ಲಾಸ್ಟ್ ಲೈನ್ ಅಂದ್ರು. ಸರಿ, ಬ್ಯಾಕ್ ಗ್ರೌಂಡ್ ಹೇಳ್ತೀನಿ. ಈ ಲೆಟರ್ ಬರೆದ ಮನುಷ್ಯ MA ಪೊಲಿಟಿಕಲ್ ಸೈನ್ಸ್ ಫ್ರಮ್ ಮಧ್ಯಪ್ರದೇಶ್. ಮಾಡಬೇಕು ಅಂತ ಆಸೆ ಇತ್ತು. ಈ ರೆಸ್ಪಾಂಡೆಡ್ ಟು ದಿ ಅಡ್ವರ್ಟೈಸ್ಮೆಂಟ್ ಆಫ್ ದಿ ನ್ಯೂಸ್ ಪೇಪರ್. ಹ್ಮ್ ಹೇಳ್ತಿರಲ್ಲ, ಸಬ್ಜೆಕ್ಟು, ರೆಫರೆನ್ಸು, ಡಿಯರ್ ಸರ್ ಎಲ್ಲ ಬರ್ಕೊಂಡ್ಬಿಟ್ಟು ಲಾಸ್ಟ್ ಲೈನ್ ಒಂದು ಬರೆದು ಇದೆ, ಐ ಹೋಪ್ ದಟ್ ಯು ವಿಲ್ ನಾಟ್ ಹೋಪ್ಲೆಸ್ ಮೀ. I hope that you will not hopeless me. So Mr. Sanyal asked me, what is this? Said, fine example of transliteration. Where does it originate from? I said it originates from the Hindi belt. मेरी आशा है कि आप मुझे निराश नहीं करेंगे. ಈ ತರ ಎಲ್ಲ ಹೇಳ್ತಾ ಇದ್ರೆ ಬ್ರಿಟಿಷ್ ಅವರಿಗೆ ಬಹಳ ಕನ್ಫ್ಯೂಷನ್ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರ ಈ ತರ ಎಕ್ಸ್ಪ್ರೆಷನ್ಸ್ ಕೇಳಿದ್ದೇ ಇಲ್ಲ. ಇನ್ನೊಂದು ಬಹಳ ಕಾಮನ್ ಆಗಿ ಯೂಸ್ ಮಾಡೋದೇನಂದ್ರೆ, ಮಾರ್ನಿಂಗ್ ಈಸ್ ಕಾಲಿಂಗ್ ಈಟಿಂಗ್ ಮೈ ಹೆಡ್. ಮಾರ್ನಿಂಗ್ ಈಸ್ ಕಾಲಿಂಗ್ ಅಂಡ್ ಈಟಿಂಗ್ ಮೈ ಹೆಡ್. ಬೆಳಗ್ಗೆ ಫೋನ್ ಮಾಡಿ ತಲೆ ತಿಂತಾ ಇದ್ದಾನೆ. ಬ್ರಿಟಿಷ್ ನೋಡ್ ಕೇಳಿಸ್ಕೊಂಡ್ರೆ ಅದೇನ್ ಕಾರ್ನಿವರು, ಫೋನ್ ಅಲ್ಲಿ ಬಂದ್ ಅದಂಗ್ ತಲೆನ ಒಂದು ಕಚ್ಚಿ ತಿನ್ನುತ್ತೆ ಅಂತ ಅವ್ನ್ ಕನ್ಫ್ಯೂಷನ್ ಆಗುತ್ತೆ. ವಾಟ್ ಆರ್ ಯು ಟ್ರೈಂಗ್ ಟು ಸೇ, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಅಂತಾರೆ. ಈ ರೀತಿ ನಾವೇನ್ ಮಾಡ್ಬಿಡ್ತೀವಿ, ನಮ್ಮ ಭಾಷೆಯಲ್ಲಿ ಯೋಚನೆ ಮಾಡಿ ನಾವು ಅದನ್ನ ಈಕ್ವಲೆಂಟ್ ವರ್ಡ್ಸ್ ತಗೊಂಡ್ಬಂದು ಟ್ರಾನ್ಸ್ಲಿಟ್ರೇಷನ್ ಮಾಡ್ತೀವಿ. ಸೊ ತಪ್ಪು ಹೇಳ್ತಾ ಇಲ್ಲ, ಪ್ರಯತ್ನ ಮಾಡಿದ್ರೆ ವಿ ಕ್ಯಾನ್ ಇಂಪ್ರೂವ್. ಅಂಡ್ ವಿ ಹ್ಯಾವ್ ಇವಾಗ ಬೆಂಗಳೂರು ಕನ್ನಡ ಅಂತ ತಗೊಂಡ್ರೆ ಕೊಚ್ಚೆ ಕನ್ನಡ ಇದೆ, ಶುದ್ಧ ಕನ್ನಡ ಬೇರೆ ಕಡೆ ಸಿಗುತ್ತೆ ನಿಮಗೆ. ಮಂಗಳೂರಿಗೆ ಹೋದ್ರೆ ಅಲ್ಲೊಂದು ಎಕ್ಸ್ಪ್ರೆಷನ್ ಬರುತ್ತೆ, ನೀವು ಹುಬ್ಳಿಗೆ ಹೋದ್ರೆ ಒಂದು ಎಕ್ಸ್ಪ್ರೆಷನ್ ಬರುತ್ತೆ. ಆತರ ಎವ್ರಿ 50 kilometers or so the dialect changes. Even in England, central London alli labor must speak what is called as Cockney. I suggest one film, hale film ನೋಡಿ, it's called The Fair Lady. ಅದರಲ್ಲಿ ಬ್ಯೂಟಿಫುಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ತೋರಿಸಿದ್ದಾರೆ. ನೀವ್ ಹೇಳಿದ್ದಕ್ಕೆ ಆಗುತ್ತೆ ಅಂತ, ನೀವ್ ಹೇಳಿದ್ದಕ್ಕೆ ಆ ಫಿಲಮ್ ನ ನಾನೊಂದು 8 ರಿಂದ 10 ಸಾರಿ ನೋಡ್ಬಿಟ್ಟಿದ್ದೀನಿ. ಓಕೆ, ವೆರಿ ಗುಡ್. ನೀವು ತುಂಬಾ ಹಿಂದೆ ಸಿಕ್ಕಾಗ ಹೇಳಿದ್ರಿ ನನಗೆ, ಎಸ್ JP ಯು ಶುಡ್ ವಾಚ್ ದಿಸ್ ಮೂವಿ ಅಂತ ಹೇಳಿದ್ರಿ. ಅದಕ್ಕೆ ನಾನು 8 ರಿಂದ 10 ಸಾರಿ ವಾಚ್ ಮಾಡಿದೆ. 10 ಸಾರಿ ವಾಚ್ ಮಾಡಿದ್ರು ಬೇಜಾರೇ ಆಗಿಲ್ಲ. ಹೌದು, ಸಾಕಷ್ಟು ಕಲಿಬೇಕಿರೋದೆ ಅಲ್ಲಿ. ಏನಂದ್ರೆ ನಾವು ಈ ಡ್ರಾಪ್ ಆರ್ HS, ಇವಾಗ ಹೋಟೆಲ್ ಅನ್ನೋದನ್ನ ವಾಟ್ಲು ಅಂತೀವಿ ನಾವು. ಹೋಟ್ಲು ಅಂದ್ರೆ ನಾವು ಹೆಚ್ಚು ಯೂಸ್ ಮಾಡಲ್ಲ ಕನ್ನಡದಲ್ಲಿ, ಹೆಚ್ಚು ಡ್ರಾಪಿಂಗ್ ಅಲ್ಲಲ್ಲಿ. ಈ HONOUR ಅಂತ ಬಂದೋದಕ್ಕೆ ಆನರ್ ಅಂತಾರ, ಸೈಲೆಂಟ್. ನಾವು ಹಾನರ್ ಅಂತ ಸ್ಟ್ರೆಸ್ ಮಾಡಿ ಹೇಳ್ತೀವಿ. ಎಲ್ಲಿ ಸ್ಟ್ರೆಸ್ ಮಾಡ್ಬೇಕು ಬಿಟ್ಟಾಕ್ಬಿಡ್ತೀವಿ, ಎಲ್ಲಿ ಮಾಡಬಾರ್ದು ಅಲ್ಲಿ ಸೇರಿಸ್ಬಿಡ್ತೀವಿ. ಕೆಲವು ಲೆಟರ್ಸ್ ಎಲ್ಲ ಸೈಲೆಂಟ್ ಆಗಿರುತ್ತೆ ಇಂಗ್ಲಿಷ್ ಅಲ್ಲಿ, ಅದ್ ನಮ್ಗೆ ಯಾರು ಹೇಳ್ಕೊಟ್ಟಿಲ್ಲ. ನನ್ನ ಒಂದು ಅನುಭವದಲ್ಲಿ ಒಂದ್ ಕಡೆ ನಾನು ಇಂಗ್ಲಿಷ್ ಹೋಗುವಾಗ 90s ಅಲ್ಲಿ ಒಂದು ಈ ಬೋರ್ಡ್ ಎಲ್ಲ ಓದ್ಕೊಂಡು ಹೋಗೋದು, HIGHWYCOMB ಅಂತ ಒಂದು ಬೋರ್ಡ್ ನೋಡಿದೆ, ಒಂದು ಸ್ಥಳದ ಹೆಸರು. ನಾನು, ನೀವ್ ಹೆಂಗ್ ಓದ್ತೀರಾ HIGHWYCOMB? ಯಾರಾದ್ರೂ ಒಬ್ರು ಬೇಕಂದ್ರೆ ಯು ಕ್ಯಾನ್ ಸ್ವಿಚ್ ಆನ್ ಯುವರ್ ಮೈಕ್ ಅಂಡ್ ಸೇ ಹೌ ವಿಲ್ ಯು ಪ್ರೊನೌನ್ಸ್ ದಿಸ್ HIGHWYCOMB. ಇಲ್ಲ, ಮೈಕ್ಸ್ ಆಫ್ ಆಗಿದೆ. ಮೈಕ್ ಆಫ್ ಮಾಡಿ ಆನ್ ಮಾಡಿದ್ದೀನಿ. ಓಕೆ ಮೇಡಮ್, ವಸುಂಧರಾ ಮೇಡಮ್ ಆನ್ ಮಾಡಿದ್ದೀನಿ, ನೋಡೋಣ. ಎಸ್ ಮೇಡಮ್, ಸ್ಪೆಲ್ಲಿಂಗ್ ಹೇಳಿ ಸರ್. HIGHWYCOMBE. ನಾನು ಅವಾಗ ಹೊಸಬಾನೆ, ನಾನು ನಿಮ್ ತರ ಅಲ್ಲೋಗಿದ್ರೆ ಅದು ಹೆಂಗ್ ಪ್ರೊನೌನ್ಸ್ ಮಾಡೋದು ಗೊತ್ತಿಲ್ಲ. ನಾವೇನ್ ಮಾಡ್ತೀವಿ, ನಾವು ಕಲ್ತಿದ್ ಇಂಗ್ಲಿಷ್ ಇಂದ ಅದನ್ನ ಪ್ರೊನೌನ್ಸ್ ಮಾಡಕ್ ಟ್ರೈ ಮಾಡ್ತೀವಿ. ಮೈಕ್ ಆನ್ ಮಾಡ್ಕೊಂಡು ಮಾತಾಡ್ಬೇಕು. ಆನ್ ಮಾಡ್ಕೊಳ್ಳಿ. Can you please repeat it like HIGHWYCOMBE. Honestly speaking, I haven't heard this. Yes, we haven't heard many words. That is ನಮಗೆ ಫಸ್ಟ್ ಟೈಮ್ ನಮಗೆ ಕಂಡು ಬಂದಾಗ ಅದು ಹೆಂಗ್ ಅದನ್ನ ಉಚ್ಚರಿಕೆ ಮಾಡಬೇಕು ನಮಗ್ ಗೊತ್ತಿಲ್ಲ. ನಮಗ್ ಗೊತ್ತಿದ್ದು ಇಂಗ್ಲಿಷ್ ಅಲ್ಲಿ ನಾವು ಉಚ್ಚರಿಕೆ ಮಾಡ್ತೀವಿ. ಟ್ರೈ ಮಾಡಿ, ತಪ್ಪೇನಿಲ್ಲ. ತಪ್ಪು ಮಾಡಿದೆ. Yeah, I think I will. Yeah, what to say? So I have just seen the Google. It is Google alla nodbaaರ್ದು. Google ಇಲ್ಲ 90s ಅಲ್ಲಿ ನಮಗೆ. Yeah, that's I have very questions for that. Hi Vikram is right, but ನಾನು ಓದಿದ್ದು ಏನಂದ್ರೆ ಇಲ್ಲಿ ನೋಡಿ, ಇಲ್ಲಿ ಹೈ ವೈಕೋಂಬ್, WYCOMB ಅಂತ ವೈಕೋಂಬ್. ಏನೇ ಊರ
ಹೈ ವೈಕೋಮ್ ಅಂತ, ಯು ಡೋಂಟ್ ಕೋಮ್ ಯುವರ್ ಹೇರ್ ಇಸ್ ಇಟ್ ಅಂತ. Then the person who was driving said, no, it's high Wickham. So I'll give you more. WARWICKSHIRE. No googling, no reference. No, Sorry. sir. I think No, I'll be no relearning English rather. WARWICKSHIRE. ಬರ್ಕೊಳ್ಳಿ ಬೇಕಂದ್ರೆ ಟ್ರೈ ಮಾಡಿ. ಕಮ್ ಆನ್, ಇಟ್ಸ್ ಆಲ್ವೇಸ್ ಅ ಫಸ್ಟ್ ಟೈಮ್. ನಾನು ಕೇಳಿಸ್ಕೊಂಡಿರ್ಲಿಲ್ಲ, ನಾವು ಇದನ್ನ ಏನಂತ ಓದಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ. ಅವ್ರು ತಾನೇ ಬಂದು ನಮಗೆ ಹೇಳ್ಕೊಟ್ಟಿದ್ದು ಇಂಗ್ಲಿಷ್. WARWICKSHIRE. No googling, no. Anybody. No. Oh, these words are absolutely new for me, sir. I think I need your help, brother. I will help, but first try. Oh no. No, I don't want to mess up. Barvik Shri. Okay. Heli, come on. Yeah, others can also try, right? Huh? We have other gentle people out there. Even they can give us. They are interested probably. ಟ್ರೈ ಮಾಡಿ, ನಾಚಿಕೆ ಪಡ್ಬೇಡಿ. ನಾನು ನಾಚಿಕೆ ಪಡ್ತಾ ಇಲ್ಲಿ ಹೇಳ್ತಾ ಇದ್ದೆ, ಯಾಕಂದ್ರೆ ಬ್ರಿಟಿಷ್ ಅವ್ನು ಕರೆಕ್ಟ್ ಮಾಡ್ತಾರೆ, ನಮ್ಗೆ ಕಲ್ತ್ಕೊಳ್ಳೋಣ ಅಂತ. ಇಲ್ಲಂದ್ರೆ ನಮ್ಗೆ ಯಾರು ಹೇಳ್ಕೊಡ್ತಾರೆ ಹೇಳಿ? ಮುಜುಗರ ಬೇಕಾಗೇ ಇಲ್ಲ ಇದರಲ್ಲಿ. ಓಕೆ, ಅಂದ್ರೆ ಏನ್ ಜನಾರ್ದನ್ ಹೇಳಕೊಟ್ಟಿದ್ದಾರೆ ಅಂದ್ರೆ ಮುಜುಗರ ಪಟ್ಕೊಳ್ಳೋದು ಬೇಡ, ನಾವೆಲ್ಲರೂ ಕಲಿಯೋಣ ಅಂತ. ಸರ್, ಇದೆಲ್ಲ ನೋಡ್ತಾ ಇದ್ರೆ ನೀವ್ ಹೆಂಗ್ ಕಲ್ತ್ರಿ ಅಂತ ನಮ್ಗೆಲ್ಲ ತಿಳಿಸ್ಬಿಟ್ರೆ. ಯಾಕೆ ನಾನು ಹೇಳ್ತಾ ಇದೀನಲ್ಲ, ನನಗೂ ಈ ತರ ನೋಡಿದ ತಕ್ಷಣ ಅದನ್ನ ಓದ್ಬೇಕು. ಅದು ಸರಿಯೋ ತಪ್ಪು ಒಂದ್ಸತಿ ಓದಿ ಅದನ್ನ ಹೇಳ್ಬಿಟ್ರೆ ಪಕ್ಕದಲ್ಲಿರೋರು ತಿಳಿದಿರೋರು ನಮ್ಮನ್ನ ತಿದ್ದುತ್ತಾರೆ. ತಿದ್ಕೋಬೇಕು, ಅದು ಅವಕಾಶ. ಆದ್ರೆ ನಾವು ಏನ್ ಅನ್ಕೊಂಡ್ಬಿಡ್ತೀವಿ, ಅದರ್ ವೇ ರೌಂಡ್. ಅಯ್ಯೋ, ಏನ್ ಅನ್ಕೊಂಡ್ಬಿಡ್ತಾರೋ ಏನೋ, ನಾವ್ ದಡ್ರು ಅನ್ಕೊಂಡ್ಬಿಡ್ತಾರೆ, ತುಂಬಾ ನಮ್ಮನ್ನ ಸರಿ ಕೀಳಾಗಿ ನೋಡ್ತಾರೆ ಅಂತ. ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅದೇನೆ. ಕರೆಕ್ಟ್, ಕೀಳರಿಮೆ. ಈಗ ನನ್ನ ಹೆಸರು ಹೇಳಕ್ ಬರತ್ತಾ ಬ್ರಿಟಿಷ್ನವನಿಗೆ? ಅವನು ಜಾನಥನ್ ಅಂತ ಅಲ್ಲಿ ಗೇರಾಗ್ತಾನಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಅದಕ್ಕೆ ನನ್ ಕರೆಯೋದು ಜೆ ಇಲ್ಲ KC ಅಂತ ಕರೀತಾರೆ. ನಮ್ಮ ಇಂಡಿಯನ್ ನೇಮ್ಸ್ ಅವನ್ ಬಾಯಲ್ಲಿ ಬರೋದಿಲ್ಲ. ಎನಿವೆ, ವೇರ್ ಆರ್ ವಿ? WARWICKSHIRE. ಯಾರು ಹೇಳ್ತಾ ಇಲ್ವಾ? ಯಾರ ಥಮ್ಸ್ ಅಪ್ ಪ್ರೈಸ್ ಮಾಡಿದ್ರೆ ಮಾತ್ರ ನೀವು ಮಾತಾಡ್ತೀರಿ ಅಂತ ಗೊತ್ತಾಗುತ್ತೆ ನಮ್ಗೆ. ಪರವಾಗಿಲ್ಲ, ಹೇಳಿ, ತಪ್ಪೇನಿಲ್ಲ. ನಾವ್ ಹೆಂಗ್ ಕಲಿಯೋದು? ತಪ್ಪು ಮಾಡದೆ ಕಲಿಯಕ್ ಆಗೋದಿಲ್ವಲ್ಲ. WARWICKSHIRE. ಓಕೆ, ಅದು ಇಂಗ್ಲಿಷ್ ಅವನು ಹೆಂಗ್ ಪ್ರೊನೌನ್ಸ್ ಮಾಡ್ತಾನೆ ಅಂದ್ರೆ ವಾರಿಕ್. ಇದು ನಮಗೆ ತಿಳಿಸ್ಲಿಲ್ಲ ಅಂದ್ರೆ ನಮ್ಗೆ ಹೆಂಗ್ ಗೊತ್ತು? ಸೊ ನೀವು ಅನುಭವಿಸ್ತಿದ್ದೀರಾ. ಸೊ ಅನುಭವದಿಂದ ಕಲಿತ್ರೆ ನಾವು ಅದನ್ನ ಸರಿಯಾಗಿ ಕಲಿತೀವಿ. ಅದು ಗೊತ್ತಿದ್ದವ್ರು ನಮಗೆ ಕಲ್ಸಿದ್ರೆ ನಾವು ಕಲಿತೀವಿ. ಗೊತ್ತಿಲ್ದಿರೋರೆಲ್ಲ ಬಂದು ಕಲ್ಸೋಕ್ ಶುರು ಮಾಡ್ಬಿಟ್ರೆ ನಮ್ಮ ದೇಶದಲ್ಲಿ ನಮ್ಮ ಇಂಗ್ಲಿಷ್ ಅಧ್ಯಾಪಕರೇನೆ ಪ್ರೊನೌನ್ಸಿಯೇಷನ್ ಎಲ್ಲ ಬಹಳ ಒಂಥರ ಇರುತ್ತೆ. ಇವಾಗ ನಮ್ಮ ಕರ್ನಾಟಕ ತಗೊಳ್ಳೋಣ, ಮಾಸ್ಟರ್ ಅಂತ ಹೇಳೋರು ಬಹಳ ಕಮ್ಮಿ. ಮೇಷ್ಟ್ರು ಐರನ್ನು ಅಂತಾರೆ. ಇಂಗ್ಲಿಷ್ ಅವನಿಗೆ ವೇರ್ ಆರ್ ಯು ರನ್ನಿಂಗ್ ಅಂತ ಕೇಳ್ತಾನೆ. ಐರನ್ ಗೇಟು ಅಲ್ವಾ? ನಮಗೆ ಯಾರು ಸರಿಯಾಗಿ ತಿಳಿಸಿಲ್ಲ ಅಯಾನ್ ಅಂತ ಹೇಳಲಿಕ್ಕೆ. ಎಷ್ಟ್ರು ಹಂಗೆ ಹೇಳ್ತಾರೆ, ಐರನ್ ಅಂತಾರೆ. ಸೊ ನಾವು ಅದನ್ನೇ ವಿ ಸ್ಟಾರ್ಟ್ ರಿಪೀಟಿಂಗ್. ನಮ್ಮ ಮಾತೃಭಾಷೆ ಹೆಂಗ್ ಕಲ್ತ್ವಿ, ಆ ಸೌಂಡ್ಸ್ ನ ಅಬ್ಸಾರ್ವ್ ಮಾಡಿ ಅದನ್ನ ನಾವು ರಿಪೀಟ್ ಮಾಡೋಕೆ ಟ್ರೈ ಮಾಡ್ತೀವಿ. ಕೆಲವರು ಕರೆಕ್ಟ್ ಮಾಡಿದಾಗ ಉಚ್ಚರಿಕೆ ಸರಿಗೆ ಬರುತ್ತೆ, ಕರೆಕ್ಟ್ ಮಾಡೋರು ಇಲ್ಲ. ಸೊ ಅದರಿಂದ ಯಾರು ನೀವು ಯು ನೀಡ್ ನಾಟ್ ಫೀಲ್ ಬ್ಯಾಡ್ ಅಬೌಟ್ ನಾಟ್ ನೋಯಿಂಗ್ ಇಂಗ್ಲಿಷ್ ಆರ್ ನಾಟ್ ನೋಯಿಂಗ್ ರೈಟ್ ಪ್ರೊನೌನ್ಸಿಯೇಷನ್ಸ್. ಸೊ ಇದು ಮೊದಲನೆಯ ಸೂತ್ರ. ನಿಮ್ಮ ಮೊದಲನೆಯ ಸೂತ್ರ ಏನು ಅಂದ್ರೆ, ಯಾರೇನು ಅನ್ಕೊಳ್ತಾರೋ ಮಾಡ್ತಾರೋ ಬೇಕಿಲ್ಲ. ನಿಮ್ಮ ಅಲ್ಟಿಮೇಟ್ ಗೋಲ್ ಏನು ಅಂದ್ರೆ ನಾವು ಕಲಿಬೇಕು. ಕಲಿಬೇಕಾದ್ರೆ ತಪ್ಪು ಮಾಡೇ ಮಾಡ್ತೀವಿ. ಹೌದು, ತಪ್ಪು ಮಾಡದೆ ಎಷ್ಟು ಜನ ಕಲ್ತಿದ್ದಾರೆ? ತಪ್ಪು ಮಾಡೇ ಮಾಡ್ತೀವಿ. ಏನಿಲ್ಲ, ಒಂದ್ ಸೈಕಲ್ ಕಲಿಯಕ್ಕೆ ಎಷ್ಟು ಸರಿ ಬಿದ್ದ್ಬಿಟ್ಟು ಕಲಿತೀವಿ ಬ್ಯಾಲೆನ್ಸ್ಗೆ. ಕರೆಕ್ಟ್ ಅಲ್ವೇ? ನಾನ್ ಹೆಂಗ್ ಕಲ್ತೆ ಅಂದ್ರೆ, ಒಂದ್ ಹಳ್ಳಿಯಲ್ಲಿ ಬಂದವನ್ಗೆ ಇಲ್ಲಿ ಎಲ್ರು ಕಾನ್ವೆಂಟ್ ಸ್ಕೂಲ್ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ತಮಾಷೆ ಮಾಡೋದು. ನಮ್ಮನ್ನ ಮಾತಾಡೋಕ್ ಹೇಳೋರು, ನಾವ್ ಹೇಳಿದ್ರೆ ಅವ್ರಿಗೆ ನಗ್ತಾ ಇದ್ರು. ಆಮೇಲೆ ಸ್ಕೂಲಲ್ಲಿ ಟೀಚರ್ಗಳು ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿಲ್ಲ. ಸ್ಕೂಲ್ ಕಾಲೇಜ್ ಮುಗಿದಿದ್ಮೇಲೆ ಮತ್ತೆ ಈ ಕ್ರಿಕೆಟ್ ಕಮೆಂಟ್ರಿಗಳು ಕೇಳ್ತಾ ಇರೋವಾಗ ಅವನು ಬೇರೆ ತರ ಮಾತಾಡ್ತಾನೆ.
ಬ್ರಿಟಿಷ್. ಆಮೇಲೆ ಈ ಚಾನೆಲ್ಸ್ ಎಲ್ಲ ನೀವು ಕೇಳಿಸ್ಕೊಂಡ್ರೆ ಸಿಂಪಲ್ ಥಿಂಗ್, ಇವತ್ತು ಆ ವಾತಾವರಣ ನಮಗ್ ಬೇಕು, ಮುಂಚೆ ಇರ್ಲಿಲ್ಲ. ಇವತ್ತು ನಿಮ್ ಮನೆಗೆ ಹುಡ್ಕೊಂಡ್ ಬರ್ತಾ ಇದೆ, ನಿಮ್ ಕೈಗೂನು ಹುಡ್ಕೊಂಡ್ ಬರ್ತಾ ಇದೆ ನಿಮ್ ಸೆಲ್ ಫೋನ್ ಅಲ್ಲಿ. ಯು ಕ್ಯಾನ್ ವಾಚ್ ಆಲ್ ದ ಚಾನೆಲ್ಸ್ ಆಫ್ BBC ನ್ಯೂಸ್ ನೋಡಿ, ಇಲ್ಲ ಯು ಕ್ಯಾನ್ ವಾಚ್ ದಿ ಅದರ್ ಚಾನೆಲ್ಸ್ ಲೈಕ್ ನ್ಯಾಷನಲ್ ಜಿಯೋಗ್ರಾಫಿಕ್ ಟು ಇಂಪ್ರೂವ್ ಯುವರ್ ಜನರಲ್ ನಾಲೆಡ್ಜ್ ಅಂಡ್ ಯುವರ್ ಜಾಗ್ರಫಿ, ಹಿಸ್ಟ್ರಿ ಚಾನೆಲ್, ಡಿಸ್ಕವರಿ ಚಾನೆಲ್, ಸಾಕಷ್ಟಿದೆ. ಒಂದ್ 6 ತಿಂಗಳು 1 ವರ್ಷಕ್ಕೆ ನೀವು ಅದನ್ನ ಟರ್ನ್ ಇಟ್ ಆನ್. ಫಸ್ಟ್ ಏನು ಅರ್ಥ ಆಗೋದಿಲ್ಲ, ಆ ವರ್ಡ್ಸ್ ಏನೋ ಅರ್ಥ ಆಗೋಲ್ಲ, ಕೇಳಿಸ್ಕೊಂಡು ಅದೇನೋ ವರ್ಡ್, ಅದು ಏನೋ ಒಂಥರ. ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊನೌನ್ಸಿಯೇಷನ್, ದೆನ್ ಅಲ್ಲಿ ವಿಜುವಲ್ಸ್ ನೋಡಿ ನೀವು ಒಂಥರ ಒಂದು ಸಂಬಂಧ ಸಿಗುತ್ತೆ. ಕಮೆಂಟ್ರಿ ಕೊಡ್ತಾರೆ ಕೆಲವು ಚಾನೆಲ್ಸ್ ಅಲ್ಲಿ, ಬ್ಯಾಕ್ ಗ್ರೌಂಡ್ ಕಮೆಂಟ್ರಿ. ಅವರು ಕರೆಕ್ಟ್ ಆಗಿ ಸೆಂಟೆನ್ಸ್ ಫ್ರೇಮ್ ಮಾಡಿ ಅವ್ರು ಮಾತಾಡ್ತಾರೆ. ನಮಗೆ ಈ ಗ್ರಾಮರ್ ನುವಾನ್ಸಸ್ ಎಲ್ಲ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ನಾವು ಅದು ಕೇಳಿಸ್ಕೊಂಡು ನಾವು ಅದನ್ನ ರಿಪೀಟ್ ಮಾಡಿದ್ರೆ, ಲೈಕ್ ಅವರ್ ಮದರ್ ಟಂಗ್ ಆರ್ ಅವರ್ ರೀಜನಲ್ ಲ್ಯಾಂಗ್ವೇಜ್, ಹೌ ವಿ ಲರ್ನ್, ವಿ ಹ್ಯಾವ್ ಟು ರಿಪೀಟ್ ಇಟ್ ಮೆನಿ ಟೈಮ್ಸ್. ಒನ್ಸ್ ಯು ಸ್ಟಾರ್ಟ್ ರಿಪೀಟಿಂಗ್, ವಿ ಆರ್ ಆಲ್. ನಾವ್ ಎಲ್ಲಿಂದ ಬಂದ್ವಿ ಹೇಳಿ? ಇದೊಂದು ಪ್ರಶ್ನೆ, ಇಂಟ್ರೆಸ್ಟಿಂಗ್ ಥಿಂಗ್. ನಾವೆಲ್ಲ ಎಲ್ಲಿಂದ ಬಂದ್ವಿ? ಎಲ್ಲಿಂದ ಬಂದ್ವಿ ನಾವು? ಅಮ್ಮನ ಹೊಟ್ಟೆಯಿಂದ ಬಂದ್ವಿ. ಅದು ಕರೆಕ್ಟ್. ಅದಕ್ಕೆ ಮುಂಚೆ ಅದಕ್ಕೆ ಹೋಗೋಣ. ಎವಲ್ಯೂಷನ್. How ಓಕೆ, did we evolve? Who is our forefather? ಥಿಯರಿ ಆಫ್ ಎವಲ್ಯೂಷನ್ ಹೇಳ್ತಾ ಇದ್ದೀರಾ? ಹೌದು, ನಾವೆಲ್ಲಿಂದ ಬಂದ್ವಿ? ಕೋತಿ ಅಂದಿದ ತಕ್ಷಣ ಕೋಪ ಬಂದ್ಬಿಡುತ್ತೆ. ಯಾರ ಕೋತಿ ಅಂದಿದ ತಕ್ಷಣ, ಅಯ್ಯೋ ನಾವು ಬಂದಿದ್ದೆ ಕೋತಿಗಳಿಂದಾನೆ. ಹೌದು, ಅದಕ್ಕೆ ಈಗ್ಲೂ ಕೆಲವರು ಕೋತಿ ತರನೇ ಆಡೋದು. ಇಲ್ಲ, ಕೋತಿ ಅಂತ ಹೇಳಿ ತಪ್ಪು ತಿಳ್ಕೊಬಾರ್ದು. ಅವ್ರಿಗೆ ಥ್ಯಾಂಕ್ ಯು ಫಾರ್ ರಿಮೈಂಡಿಂಗ್ ಅವರ್ ಫೋರ್ ಫಾದರ್ಸ್ ಅಂತ ಅವ್ರಿಗೆ ನೀವು ಅಪ್ರಿಶಿಯೇಟ್ ಮಾಡ್ಬೇಕು. ಕೋತಿದು ವಾಟ್ ಈಸ್ ದಿ ಮೋಸ್ಟ್ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ದಿ ಮಂಕಿ? ಕೆಲವು ಸ್ಟೋರೀಸ್ ನಿಮಗೆ ಸ್ಕೂಲಲ್ಲಿ ಹೇಳಿರ್ತಾರೆ ಕೆಲವರು, ಟೋಪಿ ವಾಲಾ ಅಂಡ್ ದಿ ಮಂಕಿ. ಕೇಳಿಸ್ಕೊಂಡಿದ್ದೀರಾ? ನೆನಪಿದ್ಯಾ? ಕೋತಿಗೆ ಏನು ಬೆಸ್ಟ್ ಥಿಂಗ್ ಇಸ್ ಕಾಪಿಯಿಂಗ್. ಬೆಸ್ಟ್ ಥಿಂಗ್ ಇಸ್ the topis, he throws the topi down, all the monkeys throw the topi. So ಕೋತಿಗಳಿಗೆ ಇವಾಗ ಇಂಗ್ಲಿಷ್ ಅಲ್ಲಿ ಒಂದು ಸೆಂಟೆನ್ಸ್ ಇದೆ, ಏಪಿಂಗ್ ದ ವೆಸ್ಟ್ ಅಂತಾರೆ. ವೈ ದೇ ಕಾಲ್ ಏಪಿಂಗ್? ಬಿಕಾಸ್ ಯು ಆರ್ ಕಾಪಿಯಿಂಗ್. ಸೊ ನಾವು ಶಬ್ದಗಳನ್ನ ಕಾಪಿ ಮಾಡಿ ನಾವು ಪ್ರೊಡ್ಯೂಸ್ ಮಾಡೋದು. ಸೊ ವೆನ್ ವಿ ಆರ್ ರೆಪಿಟೇಷನ್, ಕಾಪಿ ಕ್ಯಾಟ್ ಯಾರೋ ಹೇಳ್ತಾ ಇದಾರೆ ಅಲ್ಲಿ. ಸೊ you repeat and you try to perfect those sounds. Correct. Your mouth is a sound producing machine. Your structure of the mouth and the tongue, ಅದನ್ನ ಹೆಂಗೆಲ್ಲ ಯೂಸ್ ಮಾಡಬಹುದು. ಮಿಮಿಕ್ರಿ ಆರ್ಟಿಸ್ಟ್ ನೋಡಿದಿರಲ್ಲ, ಅವರೆಲ್ಲ ಎಷ್ಟು ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೌಂಡ್ಸ್ ಮಾಡ್ತಾರೆ. ಸೊ ಡಿಫ್ರೆಂಟ್ ಸೌಂಡ್ಸ್ ಬಂದ್ರೆ ಅದು ಡಿಫ್ರೆಂಟ್ ಲ್ಯಾಂಗ್ವೇಜ್ ಆಗುತ್ತೆ. ಒಂದೊಂದು ಸೌಂಡ್ ಒಂದು ಮೀನಿಂಗ್ ಕೊಟ್ಬಿಟ್ಟಿರ್ತಾರೆ. ಹೌದು. So you can also speak English like the British if you start following what they say, and if you start working on it, and if you can articulate your tongue and the air that is pushed out, or the shape of your mouth, you can talk typically like a British. ನೀವೆಲ್ಲರೂ ಮಾತಾಡ್ಬೋದು. ಆಮೇಲೆ ಇನ್ನೊಂದು 3 ತಿಂಗಳು ಕೋರ್ಸು ಇಂಗ್ಲಿಷು ನಿಮಗೆ ಉಸ್ತಾದ್ ಮಾಡ್ತಾರೆ ಅನ್ನೋದೆಲ್ಲ ಬುಕ್ಲೆ. ಎನಿ ಸ್ಕಿಲ್ ನೀಡ್ಸ್ regular practice on a daily basis, and language takes years to perfect and improve. Regular practice. Correct. And ನೀವು ಇಂಪ್ರೂವ್ ಮಾಡ್ತಾ ಹೋಗ್ತಾ ಇದ್ರೆ ನೀವೇ ನೋಡಿ, there is a different status symbol for the language English, ಅಲ್ವಾ? ಕರೆಕ್ಟ್. ಆ ತರ ಮಾಡ್ಬಿಟ್ಟಿದ್ದಾರೆ ಸಮಾಜದಲ್ಲಿ. ಇಂಗ್ಲಿಷ್ ಮಾತಾಡಿದ್ರೆ ಸ್ಟೇಟಸ್ ಹೆಚ್ಚು. ಹೌದು. ಇಂಗ್ಲಿಷ್ ಸರಿಯಾಗಿ ಮಾತಾಡಿಲ್ಲ ಅಂದ್ರೆ ತಮಾಷೆ ಮಾಡ್ತಾರೆ. ಹೌದು. ರೈಟ್? ಸೊ ಡೋಂಟ್ fall prey to the fun element. ನೀವು ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ನೀವು ಚೆನ್ನಾಗಿ ಮಾತಾಡಿದ್ರೆ, ನಿಮ್ ಸಂಪರ್ಕ ಮಾಡೋರು ವಾವ್ ಹೌ ನೈಸ್ ಅಂತಾರೆ. ನಾನು ಪ್ರೋಮೋಲ್ಲಿ ಹೇಳಿದೆ, ಶಶಿ ತರೂರ್ ಮಾತಾಡೋ ಇಂಗ್ಲಿಷ್ ನೋಡಿ ಎಷ್ಟು ಜನ ಬೀಳ್ತಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆಯಲ್ಲ. ಅದು ಹೈ ಇಂಗ್ಲಿಷ್, ಬಹಳ ಜನಕ್ಕೆ ಅರ್ಥನೂ ಆಗೋದಿಲ್ಲ. ಆದ್ರೆ ಅವ್ರು ಮಾತಾಡೋ ರೀತಿ, the pronunciations and the way he talks and he puts across his message, everybody is mesmerized. So he draws lot of crowds, huge crowds. ಬಹಳ ಜನ ಬರ್ತಾರೆ ಕೇಳಬೇಕು ಅಂತ. ಕರೆಕ್ಟ್. ಶಶಿ ತರೂರ್ ತರ ಆಗೋದು ಬೇಡ. ಅಟ್ ಲೀಸ್ಟ್ ಒಂದು 10% ಆಫ್ ಶಶಿ ತರೂರ್. You can if you try. Yes. It's not impossible. Yes. Then what is the best way to learn any language and how to define it? Well,
Very good question. Now I go back to ಮಾತೃಭಾಷೆ. ನಾನು 4 stages of learning ತರಬೇಕು ಅಂತ ಇದ್ದೀನಿ. ಏನಂದ್ರೆ ಹುಟ್ಟಿದಾಗ ನಾವು ಫಸ್ಟ್ ಸ್ಟೇಜ್ ಅಲ್ಲಿ ಅನ್ಕಾನ್ಶಿಯಸ್ಲಿ ಇನ್ಕಾಂಪಿಟೆಂಟ್ ಅಂತ ಬಂದಿಲ್ವಲ್ಲ ನಮ್ಗೆ. ಹುಟ್ಟಿದ ಫಸ್ಟ್ ಡೇ ನಿಮಗೆ ಏನ್ ತಿಳಿದು ಬಂತು? ಏನು ತಿಳಿದು ಬಂದಿಲ್ಲ. Days went past, weeks went away, the months went away. After some time you are getting your inputs. ಈಗ ಒಂದು ಹೊಸ ಕಂಪ್ಯೂಟರ್ ತಗೊಂಡ್ರೆ ಅಂದ್ರೆ ನೀವು ಸಾಫ್ಟ್ವೇರ್ ಹಾಕ್ಬೇಕಲ್ಲ, ಇಲ್ಲಾಂದ್ರೆ ಕೆಲಸ ಮಾಡುತ್ತಾ? ಬರೀ ಹಾರ್ಡ್ವೇರ್. ನಾವು ಕಂಪ್ಯೂಟರ್ ಹಾರ್ಡ್ವೇರ್ ತರ ಬಂದ್ವಿ. ಸಾಫ್ಟ್ವೇರ್ ಹೆಂಗಪ್ಪ ಲೋಡ್ ಮಾಡೋದು? ನಮ್ಗೆ ಏನೋ CD ಕೊಡ್ತಾ ಇದ್ರಿ, ಇವಾಗ ಏನೋ ನೆಟ್ ಕನೆಕ್ಟ್ ಮಾಡಿ ಡೌನ್ಲೋಡ್ ಮಾಡಿ ಅಂತಾರೆ. ನಾವ್ ಎಲ್ಲಿಂದ ಇದೆಲ್ಲ ಡೌನ್ಲೋಡ್ ಮಾಡೋದು ನಮ್ ಸಿಸ್ಟಮ್ ಅಲ್ಲಿ? From our sensory organs, eyes watching various things. Important thing is ears listening to different sounds and storing it in your hard disk in different frames. Then smell, taste, feeling from head to toe. It's cold, it's warm, it's hot, it's smooth, it's rough. ಅದೆಲ್ಲ ಕಲಿತೀವಿ. ಸೊ ಆ 1 ವರ್ಷ ಡೇಟಾ ಎಂಟ್ರಿ ಆದ್ಮೇಲೆನೆ ನಾವು ರೋಲಿಂಗ್ ಅಂಡ್ ಕ್ರಾಲಿಂಗ್ ಅಂಡ್ ಟ್ರೈಂಗ್ ಟು ಸ್ಪೀಕ್. ಯಾಕಂದ್ರೆ ಅವಶ್ಯಕತೆ ಬಂದಿದೆ. So we are moving into second stage called as consciously incompetent stage. ನಮಗೆ ಇದು ಇದ್ರೇನೆ ನಮ್ಗೆ ನಡೆಯೋದು. ನಾವು ರೋಲ್ ಮಾಡಿ ಕ್ರಾಲ್ ಮಾಡಿ ಹೋಗಿಲ್ಲ ಅಂದ್ರೆ ನಾವು ಕೆಲವು ವಸ್ತುಗಳನ್ನ ನಾವು ತಗೊಳಕ್ಕಾಗಲ್ಲ. ನಾವು ಕೆಲವು ಸೌಂಡ್ಸ್ ಮಾಡಿಲ್ಲ ಅಂದ್ರೆ ಜನ ರೆಸ್ಪಾಂಡ್ ಮಾಡಲ್ಲ. ಹಶ್ವಾಯ್ತು ಅಂತ ಹೇಳ್ಬೇಕಂದ್ರೆ ಅಳ್ತಾ ಇರೋದು ಫಸ್ಟ್. ಆದ್ಮೇಲೆ we have to make the appropriate sound, appropriate noise. ಈಗಲೂ ಹೇಳ್ತಾರಲ್ಲ, unless you make the appropriate noise you won't get it ಅಂತಾರೆ. ಸೊ ಅದು ನಾವು ಅವಶ್ಯಕತೆಯಿಂದ ಕಲಿಯೋಕೆ ಶುರು ಮಾಡಿ. Then everybody is happy in the family. They teach you how to pronounce, they teach you various things, and you go through the third stage. Consciously competent stage ಗೆ ಹೋಗ್ತೀವಿ. ಸಾಕಷ್ಟು ಕಲ್ತು ನನಗೆ ಗೊತ್ತಿದ್ದು, ನಾನು ಇದು ಮಾಡಿ ತೋರಿಸ್ತೀನಿ ಅಂತ. ರೈಟ್? ಸೊ ಈ ತರ ನಾವು ನಮ್ಮ ಭಾಷೆನ ಕಲ್ತಾಗ ಬೇರೆ ಭಾಷೆಗಳನ್ನು ಕಲಿಬಹುದು. ಎನ್ವೈರನ್ಮೆಂಟ್ ನೀಡ್ಸ್ ಟು ಬಿ ಕ್ರಿಯೇಟೆಡ್. ಇವಾಗ ನಿಮ್ಮ ಮನೆಯಲ್ಲೂ ಎನ್ವೈರನ್ಮೆಂಟ್ ಸಿಗುತ್ತೆ, ನಿಮ್ಮ ಕೈಯಲ್ಲೂ ಸಿಗುತ್ತೆ. ಆದ್ರೆ ಅವಕಾಶಗಳು ಸಿಗುತ್ತೆ. ಆಪರ್ಚುನಿಟೀಸ್ ಟು ಯೂಸ್ ದಿಸ್ ಲ್ಯಾಂಗ್ವೇಜ್. ಇನ್ ಕೇಸ್ ಯು ಆರ್ ವಿತ್ ಫ್ರೆಂಡ್ಸ್ ಹೂ ಮೇಕ್ ಫನ್ ಆಫ್ ಯು ಟು ಸ್ಪೀಕ್ ಇನ್ ಇಂಗ್ಲಿಷ್. ನಾನು ತಮಿಳ್ನಾಡಲ್ಲಿದ್ದೆ, ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಅವನು ಪೀಟರ್ ಉಡ್ರಾನ್ ಡೇ ಹಂಗೇನವನು ಪೀಟರ್ ಉಡ್ರಾನ್ ಅವರು. ಆತರ ಕೆಲವೊಂದು ಅದು ಕೀಳರಿಮೆ ಇದ್ದವ್ರಿಗೆ ನೀವು ಇಂಗ್ಲಿಷ್ ಅಲ್ಲಿ ಮಾತಾಡ್ತಾ ಇದ್ರೆ ಅವ್ರಿಗೆ ಇಡಿಸೋದಿಲ್ಲ. ಜೆಲಸಿ, ಹೊಟ್ಟೆ ಕಿಶೋದು. ಸೊ ಅದೆಲ್ಲ ನೀವು ಯು ಶುಡ್ ನಾಟ್ ಬಾದರ್. ಸೆಲ್ಫ್ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಂದ್ರೆ ಯು ಕ್ಯಾನ್ ಲರ್ನ್ ನಾಟ್ ಓನ್ಲಿ ಇಂಗ್ಲಿಷ್, ಎನಿ ಲ್ಯಾಂಗ್ವೇಜ್ ಪ್ರಾಪರ್ಲಿ. ನನಗೆ ಕನ್ನಡನೇ ಬರ್ತಾ ಇರ್ಲಿಲ್ಲ. ನಮ್ ಜಯಪ್ರಕಾಶ್ ಅವ್ರಿಗೆ ಗೊತ್ತು. 20 ವರ್ಷಕ್ಕೆ ಮುಂಚೆ ಟಿವಿಯಲ್ಲಿ ನನಗೆ ಇಂಟರ್ವ್ಯೂ ಮಾಡೋವಾಗ ಅವ್ರಿಗೆ ಏನ್ ಪ್ರಶ್ನೆ ಕೇಳ್ತಾರೆ ಅಂತ ಅರ್ಥ ಮಾಡ್ಕೊಂಡು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ನನಗೆ ಐ ವಾಸ್ ಸ್ಟ್ರಗ್ಲಿಂಗ್ ಬಿಕಾಸ್ ಐ ವಾಸ್ ನಾಟ್ ಇನ್ ದಿಸ್ ಎನ್ವೈರನ್ಮೆಂಟ್. ನನಗೆ ಕನ್ನಡ ಮಾತಾಡ್ಲಿಕ್ಕೆ ಒಂದು ಅವಕಾಶವೂ ಸಿಗ್ತಾ ಇರ್ಲಿಲ್ಲ. ಆಮೇಲೆ ಮತ್ತೆ ಈ ವಾತಾವರಣ ಅಂಡ್ ನಮಗೆ ಈ ತರ ಇನ್ಪುಟ್ಸ್ ಕೊಡೋರು ಇರ್ಲಿಲ್ಲ. ಇಲ್ಲಿ ಬಂದ ಮೇಲೆ ಸ್ವಲ್ಪ ಅಲ್ಲಿ ಇಲ್ಲಿ ಕಲಿಬೇಕು ಅಂತ ಒಂದು ಅವಶ್ಯಕತೆ ಇದ್ದಿದ್ದರಿಂದ ಕಲ್ತಿದ್ದೆ. ನಿಮ್ ತರ ನನ್ನ ಕನ್ನಡ ಅಷ್ಟು ಚೆನ್ನಾಗಿ ಇರೋದಿಲ್ಲ. ಆದ್ರೆ ಇರ್ಲಿ, ಆದ್ರೆ ನಿಮ್ ತರ ಇಂಗ್ಲಿಷ್ ನಮ್ಗಿಲ್ವಲ್ಲ. ಅದಕ್ಕೆ ಈಗ ನಾವು ಇಂಟರ್ವ್ಯೂ ಮಾಡಿ ನಿಮ್ಮನ್ನ ಮಾತಾಡಿಸ್ತಾ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂತ ಇದ್ದೀವಿ. ನನಗಿಂತ ಚೆನ್ನಾಗಿ ಮಾತಾಡ್ಬೋದು ನೀವು. ಖಂಡಿತ ನಾವು ಅದಕ್ಕೇನೆ ಮಾತಾಡ್ಬೋದು. ಈಗ ನಾವು ನಮ್ಮೆಲ್ಲ ಸ್ಟೂಡೆಂಟ್ಸ್ ನಿಮಗೆ ಕಾಂಪಿಟೇಷನ್ ಕೊಡಬೇಕು. ಅದಕ್ಕೆ ನಿಮ್ಮ ಹತ್ರನೇ ಕಲ್ತ್ಕೋತೀವಿ ಎಲ್ಲಾನು. ಓಕೆ, ಈಗ ನಾನು ಯೂಟ್ಯೂಬ್ ವ್ಯೂಯರ್ಸ್ಗೆ ಒಂದು ಮಾತು ಹೇಳಬೇಕು. ನೀವು ಏನಾದರೂ ನಿಮ್ಮ ಪ್ರಶ್ನೆಗಳಿದ್ರೆ ನಿಮ್ಮ ಪರವಾಗಿ ಆ ಪ್ರಶ್ನೆಗಳನ್ನ ನಾನು ಕೇಳ್ತೇನೆ. ಸ್ಪಷ್ಟವಾಗಿರಲಿ ಪ್ರಶ್ನೆ, ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡಿ. ಇನ್ನು ಝೂಮಲ್ಲಿರೋರು ಥಮ್ಸಪ್ ರೈಸ್ ಮಾಡಿದ್ರೆ ಅಥವಾ ನಾನು ಚಾಟ್ ಬಾಕ್ಸಲ್ಲಿ ಟೈಪ್ ಮಾಡಿದ್ರೆ ನಾನು ನಿಮಗೆ ಅವಕಾಶ ಕೊಡ್ತೇನೆ. ನೇರವಾಗಿ ಜನಾರ್ದನ್ ಜೊತೆ ಮಾತಾಡ್ಬೋದು. ಜನಾರ್ದನ್ ಅವರೇ, ನೀವು ಆ್ಯಕ್ಚುಲಿ ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟಾಗಿ ಫಸ್ಟು ಜನಕ್ಕೆ ಗೊತ್ತಿರೋದು. ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ನೀವು ಪೆನ್ ಮ್ಯೂಸಿಯಂ, ಪ್ರಪಂಚದಲ್ಲೇ ಒಂದು ವಿಶಿಷ್ಟವಾದ ಮ್ಯೂಸಿಯಂ ಮಾಡಿದ್ದೀರಿ. ಈಗ ನನಗೇನು ಅಂದರೆ, ಹಿಂಗೆ ಬ್ರಿಟಿಷ್ನವರ ಆ್ಯಕ್ಸೆಂಟಲ್ಲಿ ಇಂಗ್ಲೀಷ್ನಲ್ಲಿ ಒಂದು 4-5 ನಿಮಿಷ ನಿಮ್ಮನ್ನು ನಿಮ್ಮ ಮ್ಯೂಸಿಯಂ ಬಗ್ಗೆ ನಮಗೆ ಪರಿಚಯ ಮಾಡಿಕೊಡಿ. ಆವಾಗ ನಮಗೆಲ್ಲ ಇಂಗ್ಲೀಷು BBC ಥರ ಕೇಳಿಸ್ಕೋಬೇಕು ಅಂತ ಆಸೆ ಆಗಿದೆ. ಓಕೆ, ಥ್ಯಾಂಕ್ ಯು ಮಿಸ್ಟರ್ ನಾಗಾತಿಹಳ್ಳಿ. Well, I wanted to have a museum which stores the emotions of various people. The pen is a very emotional writing instrument because it helps you to collect your thoughts and put it down on paper.
and you express yourself very nicely with a pen. Today, the digital world has created a lot of anarchy. Youngsters are not even using a fountain pen. The habit of writing is disappearing. The benefits of writing are being researched, and Sweden has brought back writing into their schools. So writing habit is very important. And there are 7 elements that I found, which is basically, it is handwriting that we use in our day-to-day life for communication. Then there are people who are artistically inclined, who can move to the next level called as lettering. After which, once you've mastered lettering, you can move to the highest level called as calligraphy with a spiritual dimension. This is not known to majority of the people in the world. The first vertical, as I call, which is progressive and complementary. Then comes the second and the central vertical, which is graphology, graphonomy, and graphotherapy. Graphology and graphonomy is to find out the character of the person who wrote the piece of information. So once you are able to decipher the character, people are very happy. They would like to know whether it's positive or negative. It should stop at that. But then people have gone overboard and they say, by changing your handwriting, I can change your life, which is not true. They have graphotherapy. They say, we will give you graphotherapy. If you're poor, you can become rich. If you're a drug addict, we can de-addict you. If you have a hole in your heart, we'll close it. You have a problem with your kidney, we'll cure it. This is too much. This is not to be believed. Then comes the last vertical, which is question, document, examination. And this is used by the police, and it is useful to the law firms where they have got cases of forgery, copying somebody's signature or the handwriting. Now, that is a very, very exact science where you do rational analysis. Whereas in the central vertical, it's emotional analysis. So these are the 7 elements. I wanted to showcase all these 7 elements in a museum with the kind of writing instruments that are required to write. The nibs, the pens, the fountain pens, the paper, and various kinds of inks, the inkwells, etc., etc. All that is required in the process of writing and documenting and storing precious information or your own thoughts. Yeah, great. Janardhan, I would like to know the power of writing from the British accent itself. Well, I would like to quote Alfred Fairbanks, the founder of the Italic Society of Writing in England. He said, handwriting is the dance of the pen on paper. How lovely, isn't it?